ಉಯಿರ್ತಿದ್ದ பிற்பாடு ಯೇಸು ಸತ್ತು ಹೂಡಲ್ಪಟ್ಟು ಮೂರನೇ ದಿನ ಜೀವಂತವಾಗಿದ್ದ ಮೇಲೆ 2000 ವರ್ಷ ಆಯ್ತು. 2000 ವರ್ಷ ಆಯ್ತು. பழைய ஏற்பாட்டுல 4000 ವರ್ಷ ಆಯ್ತು. ಹಳೆಯ ಒಡಂಬಡಿಕೆಯಲ್ಲಿ 4000 ವರ್ಷಗಳಾಗಿದೆ. இப்ப நல்ல கவனிங்க, 6000 ವರ್ಷ செத்தவங்க எங்க போனாங்க? 6000 ವರ್ಷಗಳಿಂದ ಸತ್ತವರು ಎಲ್ಲಿಗೆ ಹೋಗಿದ್ದಾರೆ? எங்க போனாங்க சொல்லுங்க. ಎಲ್ಲಿ ಹೋಗಿದ್ದಾರೆ ಹೇಳಿ? எங்க போனாங்க? ಎಲ್ಲಿ ಹೋಗಿದ್ದಾರೆ? ಕಾಣಬಿದ್ದಾರೆ. ಕಾಣದ ಹೋಗಿದಾರ? ಮೇಘಂ போன்ற திரளான சாட்சிகள் அப்படி சொன்னா, ಮೇಘದ ಪಾದೆಯಲ್ಲಿ ಇರತಕ್ಕಂತ ಸಾಕಷ್ಟು ಸಾಕ್ಷಿಗಳು ಎಂಬುದಾಗಿ ಹೇಳುವುದಾದರೆ, ಹಳೆಯ ಏರ್ಪಾಟು ಪುದಿಯ ಏರ್ಪಾಟು ಪರಿಶುದ್ಧವಾನ್ಗಳು, ಹಳೆಯ ಒಡಂಬಡಿಕೆ ಹೊಸ ಒಡಂಬಡಿಕೆಯಲ್ಲಿ ತೀರಿ ಹೋಗಿರುವಂತ ಅನೇಕ ಆತ್ಮಗಳು 6000 ವರ್ಷ 6000 ವರ್ಷ ಎಲ್ಲ ಮರಿತ ಅಡಗಮಣ್ಣಪಟ್ಟು ಯೇಸು ಕ್ರಿಸ್ತುವಿನ ಪರಿಶುದ್ಧವಾನ್ಗಳು ಕೋடான ಕೋಟಿ பேர் பரலோகம் போயிருக்காங்க. ಎಲ್ಲ ಸತ್ತು ಹೂಡಲ್ಪಟ್ಟು ಅವರ ಆತ್ಮಗಳು ಕೋಟ್ಯಾನು ಕೋಟಿ ಆತ್ಮ ಪರಲೋಕದಲ್ಲಿದೆ. ಅವನ್ನೆಲ್ಲ ಉಂಗಳ பார்க்கறதுக்கு ಆ ಪರಲೋಕದಿಂದ ಎಲ್ಲರೂ ನಿಮ್ಮನ್ನು ನೋಡ್ತಾ ಇದ್ದಾರೆ. இங்கே கர்நாடக ஸ்டேட்ல லிங்கபுரவ பார்க்கறாங்க. ಕರ್ನಾಟಕದಲ್ಲಿರುವ ಲಿಂಗಪುರದಲ್ಲಿರುವಂತ ವಿಶ್ವಾಸಿಗಳನ್ನು ಪರಲೋಕದಲ್ಲಿರುವ ವಿಶ್ವಾಸಿಗಳು ನೋಡ್ತಾ ಇದ್ದಾರೆ. எப்படி நீங்க ಯೇಸು பார்த்து போறீங்களா? ಯೇಸುವನ್ನು ನೋಡಿ ಹೋಗ್ತಾ ಇದ್ದೀರಾ? உலகத்தை பார்த்து போறீங்களா? ಪ್ರಪಂಚ ನೋಡಿ ಹೋಗ್ತಾ ಇದ್ದೀರಾ? எத்தனை பேர் கிரிக்கெட் மேட்ச் பார்த்திருக்கீங்க? ಎಷ್ಟು ಜನ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೀರಿ? ஒரு கிரிக்கெட் மேட்ச் ஸ்டேடியம் ಅಲ್ಲಿ ಕ್ರಿಕೆಟ್ ಮ್ಯಾಚ್ ಅಲ್ಲಿ 1 ಲಕ್ಷ பேர் ಉட்கார்ந்திருப்பாங்க. 1 ಲಕ್ಷ ಜನ ಕೂತಿರ್ತಾರೆ. ಲೈಟ್ போட்டுப்பாங்க. ಲೈಟ್ ಅನ್ನು ಹಾಕಿರ್ತಾರೆ. 11 பேர் விளையாடுவாங்க. 11 ಜನ ಅಲ್ಲಿ ಕ್ರೀಡೆಗಳಲ್ಲಿ ಇರ್ತಾರೆ. ಆದರೆ ಸುತ್ತಿ பார்க்கிறது ನೋಡುವವರು ಮಾತ್ರ 1 ಲಕ್ಷ பேர் 1 ಲಕ್ಷ ಜನ ನೋಡ್ತಾ ಇದ್ದಾರೆ. ಅದೇ போலவே ಅದೇ ರೀತಿಯಾಗಿ ಪರಲೋಕத்துல ಇருந்து ಪರಲೋಕದಲ್ಲಿರುವ ಎಲ್ಲರೂ ಉங்களை பார்க்கறாங்க. ಎಲ್ಲ ಆತ್ಮಗಳು ಕಣ್ಣುಗಳು ನಿಮ್ಮನ್ನು ನೋಡ್ತಾ ಇದೆ. ಸಭೆ ಹೇಗಿದೆ? ಕೇಳಿಗೆ ಮುಳು ಸತ್ಯತೆ ಕೇಳಿಗೆ ಆ ಸತ್ಯವನ್ನು ಕೇಳಿರಿ. நீங்க கை தட்டுவது முக்கியம் இல்ல, ಕೈ ತಟ್ಟುವುದು ಮುಖ್ಯ ಅಲ್ಲ, ಸಂತೋಷಪಡುವುದು ಮುಖ್ಯ ಇಲ್ಲ, ಸಂತೋಷ ಪಡುವುದಕ್ಕಿಂತಲೂ ಆனா வசனத்தை ஏற்றுக்கொள்ளுங்க. ವಾಕ್ಯವು ನಿಮ್ಮ ಒಳಗೆ ಆಳವಾಗಿ ಹೋಗಲಿ. ಸಭೆ நாம் எப்படி இயேசுவை பார்த்து போகிறோம்? ಈ ಸಭೆ ಯೇಸುವನ್ನು ನೋಡಿ ಯಾವ ಮಾರ್ಗದಲ್ಲಿ ಹೋಗ್ತಾ ಇದೆ? வெற்றியுள்ள சபையா இருக்கிறதா? ಅದು ಜಯಪ್ರದವಾದ ಸಭೆಯಾಗಿದೆಯಾ? உங்க வாழ்க்கையில ஆவியானவர் கிரியை செய்றாரா? ನಿಮ್ಮ ಹೃದಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಪವಿತ್ರ ಆತ್ಮನ ಕೆಲಸ ಮಾಡ್ತಾ ಇದ್ದಾನಾ? நீங்க சபைக்கு தூணு ஆதாரமா இருக்கிறீங்களா? ಸತ್ಯಕ್ಕೆ ಸಭೆಗೆ ನೀವು ಪಿಲ್ಲರ್ ರೀತಿಯಲ್ಲಿ ಆಧಾರ ರೀತಿಯಲ್ಲಿ ಆ ಪಾಸ್ಟರ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? நீங்க ஊழியம் செய்றீங்களா? ನೀವು ಪಾಸ್ಟರ್ ಜೊತೆ ಸೇರಿ ಸೇವೆಯನ್ನು ಮಾಡ್ತಾ ಇದ್ದೀರಾ? ದಿನದೋರು நீங்க ஜெபிக்கிறீங்களா? ಪ್ರತಿದಿನ ಪಾಸ್ಟರ್ಗಾಗಿ ಸೇವೆಗಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? என்ன பண்றீங்க? ಏನ್ ಮಾಡ್ತಾ ಇದ್ದೀರಿ? இந்த மேகம் போன்ற திரளான கோடிக்கணக்கான பரிசுத்தவான்கள் எல்லாரும் ಪರಲೋಕದಲ್ಲಿ ಕೋಟ್ಯಾನು ಕೋಟಿ ಪರಿಶುದ್ಧವಾಗಿರುವ ದೇವದೂತರು ಜನರು ಎಲ್ಲರಿಗೂ பார்க்கறாங்க. ಅವರ ಕಣ್ಣುಗಳು ನಿಮ್ಮನ್ನೆಲ್ಲರೂ ನೋಡ್ತಾ ಇದೆ. ಭೂಮಿಯ பார்க்கறாங்க. ಭೂಮಿಯಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾರೆ. அப்படி பார்த்து உங்களை கவனிக்கிறாங்க. ಅವರು ನಿಮ್ಮನ್ನು ನೋಡಿ ನಿಮ್ಮ ಬಗ್ಗೆ ಗಮನವಿಡುತ್ತಾ ಇದ್ದಾರೆ. அந்த பரிசுத்தவான்கள் எல்லாரும் சபைக்காக ஆசையா நீங்க வெற்றியா ஓடுவீங்கன்னு பாக்குறாங்க. ಅಲ್ಲಿರತಕ್ಕಂತ ಎಲ್ಲ ಆತ್ಮಗಳು ನಿಮ್ಮನ್ನು ನೋಡಿ ಇವರು ಜಯಭರಿತವಾಗಿ ಜೀವಿಸ್ತಾ ಇದ್ದಾರೆ, ಪರಿಶುದ್ಧವಾಗಿ ಜೀವಿಸ್ತಾರೆ ಎಂಬುದಾಗಿ ನಿಮ್ಮ ಬಗ್ಗೆ ಗಮನವನ್ನು ಇಟ್ಟಿದ್ದಾರೆ. புதிய ஏற்பாட்டுல சபை இயேசு கிறிஸ்துவின் கீழ இருக்கிறது. ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ ಯೇಸು ಕ್ರಿಸ್ತನಾಗಿರುವ ಸಭೆಯು ಈ ಲೋಕದಲ್ಲಿ ಈ ಸಭೆಯಲ್ಲಿ ಇದೆ ಎಂಬುದಾಗಿ. ஹalleluya ஹalleluya சொல்லுங்க. இயேசுவே ಪ್ರಧಾನ ಆಚಾರ್ಯರಾಗಿ இருக்கிறார். ಪ್ರಥಮವಾದ ಯಾಜಕನಾಗಿದ್ದಾನೆ. ಹೇಳ್ರಿ ಎಲ್ಲ ಯೇಸು ಪ್ರಥಮವಾದ ಯಾಜಕನಾಗಿದ್ದಾನೆ. ಯೇಸುವೇ ಸಭೆಗೆ ತಲೆಯಾಗಿದ್ದಾನೆ. சொல்லுங்க. இயேசுவே என் குடும்பத்துக்கு தலைவர். ನನ್ನ ಕುಟುಂಬಕ್ಕೆ ನಾಯಕನಾಗಿದ್ದಾನೆ. சொல்லுங்க. ஆமென் ಆಮೆನ್ ஆமென் ಆಮೆನ್. இப்படி டெய்லி சொன்னா பிசாசு வர மாட்டான். ನೀವು ಪ್ರತಿದಿನ ಈ ರೀತಿ ಹೇಳೋದಾಗ ಸೈತಾನ್ ಮಾತ್ರ ಬರಲ್ಲ. ಪುರುಷ ಮನೆ ಸಣ್ಣ ವರಾது. ಗಂಡ ಹೆಂಡತಿ ಜಗಳ ಬರಲ್ಲ. ಯೇಸು தான் குடும்பத்துக்கு தலைவர். ಯೇಸುವೇ ಕುಟುಂಬಕ್ಕೆ ನಾಯಕನಾಗಿದ್ದಾನೆ. நாம் எல்லாரும் எப்படி ஓட்டத்தை ஓடுகிறோம்? ನಾವೆಲ್ಲರೂ ಹೇಗೆ ಓಡಿ ಹೋಗ್ತಾ ಇದ್ದೇವೆ? ನಮ್ಮ ವಿಶ್ವಾಸದ துவக்கினவர் ಯೇಸು. ನಮ್ಮ ನಂಬಿಕೆಯನ್ನು ಹುಟ್ಟಿಸಿದವನು ಯೇಸು. ನಮ್ಮ ವಿಶ್ವಾಸದಿಂದ ಪಾಪ ಮನ್ನಿಸಲ್ಪಟ್ಟಿದೆ. ನಮ್ಮ ನಂಬಿಕೆಯಿಂದ ಪಾಪವು ಕ್ಷಮಿಸಲ್ಪಟ್ಟಿದೆ. ಯೇಸುವಿನ ನಾಮத்தினால ನಮ್ಮ ಪಾಪ ಮನ್ನಿಸಲ್ಪಟ್ಟಿದೆ. ಯೇಸುವಿನ ನಾಮದಲ್ಲಿ ಪಾಪವು ಕ್ಷಮಿಸಲ್ಪಟ್ಟಿದೆ. ಯೇಸುವಿನ ನಾಮத்தினால ನಾವು ಕಳುವಪಟ್ಟோம். ಯೇಸುವಿನ ರಕ್ತದಿಂದ ನಾವು ತೊಳೆಯಲ್ಪಟ್ಟಿದ್ದೇವೆ. இன்னைக்கு நீதிமானா இருக்கிறீங்க. ಇವತ್ತು ನೀವು ಕೂತಿರುವ ನೀತಿವಂತರಾಗಿದ್ದೀರಿ. ಆனா இப்ப ಯೇಸುவை பார்த்து ஓடுறோமா உலகத்தை பார்த்து ஓடுறோமா? ಈಗ ನಾವು ಯೇಸುವನ್ನು ನೋಡಿ ಓಡ್ತಾ ಇದ್ದೇವಾ ಪ್ರಪಂಚವನ್ನು ನೋಡಿ ಓಡ್ತಾ ಇದ್ದೇವಾ? ಎதை பார்த்து ஓடுறீங்க? ಏನ್ ನೋಡಿ ಓಡ್ತಾ ಇದ್ದೀರಿ ನೀವು? ಯೋಚನೆ ಮಾಡ್ರಿ.
அடிக்கடி ಪದೇ ಪದೇ மனசுல என்ன குழப்பம் வருகிறது? ನಿಮ್ಮ ಹೃದಯದಲ್ಲಿ ಕಳವಳ ಇದೆ. ಯಾಕೆ? இன்னொரு வசனத்தை பாருங்க. ಇನ್ನೊಂದು ವಾಕ್ಯವನ್ನು ಓದ್ರಿ. எபிரேயர் 3 அதிகாரம் முதல் வசனம். ಎಬ್ರಿಯ 3:1 ಓದ್ರಿ. 3 அதிகாரம் முதல் வசனம் வாசி. 3ನೇ ಅಧ್ಯಾಯ 1ನೇ ವಚನ. முதல் வசனம். ದೇವ ಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಆಮೆನ್ சொல்லுமா? ஆமென் ஆமென் ஆமென். யார் கவனிச்சு பார்க்கணும்? ಯಾರನ್ನು ದೃಷ್ಟಿಸಿ ನೋಡಬೇಕಂತೆ? அரசியல்வாதி கிடையாது, சினிமாக்காரன் கிடையாது, ಸಿನಿಮಾವರನ್ನಲ್ಲ, ರಾಜಕೀಯ ವ್ಯಕ್ತಿಗಳನ್ನಲ್ಲ, கிரிக்கெட்காரனை பார்க்க கூடாது, ಕ್ರಿಕೆಟ್ಗಾರನಲ್ಲ. அவன் எல்லாம் செத்து போயிடுவாங்க. ಅವರೆಲ್ಲ ಒಂದ್ ದಿವಸ ಹೊರಟು ಹೋಗ್ತಾರೆ. அக்கபக்கத்துல சொந்தக்காரரை பார்க்க கூடாது, ಅಕ್ಕಪಕ್ಕ ಸ್ವಂತದವರನ್ನ ನೋಡಬಾರದು. சபை இயேசுவை பார்க்க வேண்டும். ಸಭೆಯನ್ನು ನಮ್ಮ ಕಣ್ಗಳು ಯೇಸುವನ್ನು ದೃಷ್ಟಿಸಬೇಕಾಗಿದೆ. பரிசுத்த அழைப்புல அழைத்திருக்கிறார். ಪರಿಶುದ್ಧವಾಗಿ ನಿಮ್ಮನ್ನು ಕರೆದಿದ್ದಾನೆ. நீதிமானான பிறகு, ನೀತಿವಂತರಾದ ಮೇಲೆ, நீங்க திருவிருந்து எடுத்த பிறகு, ನೀವು ಕರ್ತನ ಮೇಜಲ್ಲಿ ಭಾಗಿಯಾದ ಮೇಲೆ, சபைக்குள்ள வந்த பிற்பாடு, ಈ ಸಭೆಯಾಗಿ ಕೂಡಿದ ಮೇಲೆ உங்களுக்கு வேற பிரமாணம், ನಿಮಗೆ ಬೇರೆ ಪ್ರಮಾಣ ಸಿದ್ಧಾಂತಗಳಿದೆ. உலகத்தின் நியாய தீர்ப்பு கோபாக்கினிகளா கிடையாது. ಲೋಕದಲ್ಲಿ ಎಲ್ಲರಿಗೂ ಕೋಪಾಗ್ನಿ ಅಂತ ನ್ಯಾಯ ತೀರ್ಪಿದೆ, ನಿಮಗಿಲ್ಲ. நீங்க விசுவாசத்துக்கு அழைக்கப்பட்டீங்க, ನೀವು ನಂಬಿಕೆಗಾಗಿ ಕರೆಯಲ್ಪಟ್ಟವರು, அன்புக்கு அழைக்கப்பட்டீங்க, ಪ್ರೀತಿಗಾಗಿ ಕರೆಯಲ್ಪಟ್ಟವರು, நீதிக்கு அழைக்கப்பட்டீங்க. ನೀತಿಗಾಗಿ ಕರೆಯಲ್ಪಟ್ಟವರು. இயேசுவை பார்த்து, அவருடைய வாழ்க்கையை பார்த்து நம்ம வாழ வேண்டும். ಯೇಸು ಹೇಗೆ ಜೀವನ ಈ ಲೋಕದಲ್ಲಿ ಜೀವಿಸಿದ್ರು ಹಾಗೆ ನೀವು ಪ್ರತಿಯೊಬ್ಬರು ಜೀವಿಸಬೇಕಾಗಿದೆ. அவர் எப்படி வாழ்ந்தார்? ಅವರು ಹೇಗೆ ಜೀವಿಸಿದರು? எல்லாரையும் மன்னிச்சார், ಎಲ್ಲರನ್ನು ಕ್ಷಮಿಸಿದನು. இயேசு என்ன சொன்னார்? ಯೇಸು ಏನು ಹೇಳಿದನು? உன்னிடத்தில் அன்பு கூறுவாயா, பிறனிடத்தில் அன்பு கூறுவாயாக. ನಿನ್ನನ್ನು ಪ್ರೀತಿಸುವ ಪ್ರಕಾರ ನೀನು ಮತ್ತೊಬ್ಬರನ್ನು ಪ್ರೀತಿಸು. கணவன் மனைவி அன்பு கூறுறீங்களா? ಗಂಡ ಹೆಂಡತಿ ಪ್ರೀತಿಯಲ್ಲಿದ್ದೀರಾ? ஹலோ ಹಲೋ, பக்கத்துல பார்த்து கேளுங்க, ಪಕ್ಕದಲ್ಲಿ ನೋಡಿ ಹೇಳ್ರಿ. சொல்லுங்க, உங்க வீட்டுக்காரர் நேசிக்கிறாரா? ನಿನ್ನ ಹೆಂಡತಿ ಗಂಡ ಪ್ರೀತಿಯಲ್ಲಿದ್ದೀರಾ? ಎಲ್ಲ அமைதியா இருக்கு. ಒಬ್ಬರಿಗೆ ಕೈ ಕೊಡ್ರಿ. ಎಲ್ಲರೂ ಪ್ರೀತಿಯಲ್ಲಿದ್ದೀರಾ? கல்யாணம் ನಿಮ್ಮ ஆகாத, ಕುಟುಂಬಗಳಲ್ಲಿ ಪ್ರೀತಿಯಲ್ಲಿದ್ದೀರಾ? கல்யாணம் ஆகாதவங்களுக்கு சொல்றேன், ಮದುವೆ ಆಗದೆ ಇದ್ದವರಿಗೆ ಹೇಳ್ತಾ ಇದ್ದೇವೆ, அன்பு இல்லாம, ಪ್ರೀತಿ ಇಲ್ಲದೆ, கர்த்தர் சொல்லாம ಯೇಸುವೆ ಹೇಳದೆ கூட்டிட்டு ஓடாத. ಯಾವ ಹುಡುಗನ ಕೈ ಹಿಡಿಯಕ್ಕೆ ಹೋಗಬೇಡ, சாபம் வரும், ಅದು ಶಾಪ ಬರ್ತದೆ. நீ வாழ மாட்ட. ನೀನು ಜೀವನ ಸುಗಮವಾಗಿ ಸಾಗಲಿಕ್ಕೆ ಆಗೋದಿಲ್ಲ. டிவில என்னத்தை காட்டுறான்? ಟಿವಿಲಿ ಏನ್ ತೋರಿಸ್ತಾ ಇದ್ದಾನೆ? அடுத்த முன்னாடி அடுத்த கூட்டு போனான், ಇನ್ನೊಬ್ಬ ಗಂಡ ಅಥವಾ ಇನ್ನೊಬ್ಬ ಹೆಂಡತಿಯನ್ನು ಯಾರನ್ನೋ ಕರ್ಕೊಂಡು ಹೋಗ್ಬಿಡ್ತಾನೆ, பக்கத்து வீட்டுக்காரியே கூட்டு போட்டியா. ಪಕ್ಕದ ಹೆಣ್ಣು ಮಗಳನ್ನ ಕರ್ಕೊಂಡು ಹೋಗ್ಬಿಡ್ತಾನೆ. அந்த ஆவி உலகத்தின் ஆவி, ಅದು ಲೋಕದ ಆತ್ಮವಾಗಿದೆ. அத பார்த்தா ಅದು ನೋಡಿದರೆ அந்த ஆவி வீட்டுக்குள்ள வந்துரும். ಆ ಆತ್ಮ ಆ ಟಿವಿ ಮುಖಾಂತರ ನಿಮ್ಮೊಳಗೆ ಬರ್ತದೆ. நீ நீதிமான், ನೀನು ಪರಿಶುದ್ಧಳು, இயேசுவின் பிள்ளை, ನೀ ನೀತಿವಂತಳು, ಯೇಸುವಿನ ಮಕ್ಕಳಾಗಿದ್ದೀಯಾ. பைபிளை பார்க்கணும், இயேசுவை பார்க்கணும். ಬೈಬಲ್ ಅನ್ನು ನೋಡಿ, ಯೇಸುವನ್ನು ನೋಡು. யாரை பார்க்கறீங்க? ಯಾರನ್ನು ನೋಡ್ತಾ ಇದ್ದೀರಿ? இயேசு அன்புள்ளவராய் இருந்தார், ಯೇಸು ಪ್ರೀತಿಯುಳ್ಳವನಾಗಿದ್ದನು. அவர் எல்லாரையும் மன்னிச்சார், ಅವರೆಲ್ಲರನ್ನು ಕ್ಷಮಿಸಿದನು. நமக்கு எதிரி யாரும் கிடையாது. ನಮಗೆ ಎದುರು ಯಾರು ಇಲ್ಲ. சாத்தான் தான் எதிரி, ಸೈತಾನೇ ನಮಗೆ ವಿರೋಧಿ, மனுஷர் எதிரி கிடையாது. ಮನುಷ್ಯರು ವಿರೋಧಿಗಳಲ್ಲ. கல்யாணம் ஆகாத பிள்ளைகள், வாலிப பிள்ளைகளுக்கு சொல்றேன், ಮದುವೆ ಆಗದೇ ಇರುವ ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇದ್ದೇವೆ, நீங்க ஜெபம் பண்ணுங்க, ನೀವು ಪ್ರಾರ್ಥನೆಯನ್ನು ಮಾಡ್ರಿ. பரிசுத்தான அபிஷேகம் பெற்றுக்கொள்ளுங்க. ಪರಿಶುದ್ಧ ಆತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳಿ. பரிசுத்த ஆவியானவர், அன்பின் ஆவியானவர், ಪರಿಶುದ್ಧ ಆತ್ಮನ ಆತನು ಪ್ರೀತಿಯ ಆತ್ಮವಾಗಿದ್ದಾನೆ. அவர் இயேசுவுக்கு நேரா நடத்துவார். ಆತನು ನಿನ್ನನ್ನು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಹೋಗ್ತಾನೆ. ஹலோ, ಹಲೋ, கேக்குறீங்களா? ಹೇಳ್ತಾ ಇದ್ದೀರಾ? ரோமர் 5:5 எடுத்து வாசி. ಇದು ನಿಮಗೆ ಫಾಸ್ಟ್ ಆಗ್ತದ, ಅರ್ಥ ಆಗ್ತದ, ಸ್ಲೋ ಆಗಿರೋದು? ಸರಿ ಇದೆಯಾ? ಸರಿ. ಬಹಳ ಫಾಸ್ಟ್ ಏನು ಅನ್ಸಲ್ಲ. சரி, ஹalleluya. ಹalleluya. எப்படியே உள்ளத்துல போகுது, குத்துறாரு ஆண்டவர். ರೋಮರ ಪತ್ರಿಕೆ 5ನೇ ಅಧ್ಯಾಯ ரோமர் 5:5 வாசி. 5ನೇ ವಚನ ಓದ್ರಿ. 5:5 5:7 ವರೆಗೆ ವಾಸಿ. 5ರಿಂದ 7 ಯಾರು ಬೇಗ ತೆಗೆಯಿರಿ. 5ನೇ ವಚನ 7 ವರೆಗೆ. 5, 7ನೇ ವಚನ ತನಕ. ಈ ನಿರೀಕ್ಷೆಯನ್ನು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿಸರವರ ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದ್ದೆಲ್ಲ. ನಾವು ಆಸಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ 8ನೇ ವಚನ ಓದ್ರಿ. 8ನೇ ವಚನ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ நான் பாவியா இருக்கேன் இல்ல, ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. எல்லாரும் ஆமென் சொல்லுங்க. கொஞ்சம் கவனிங்க, தயவுசெய்து சகோதரிகளை கவனிங்க. ಇಲ್ಲಿ ನೋಡ್ರಿ ಸಿಸ್ಟರ್, சகோதரி சிஸ்டர் கவனிங்க, ಈ ಆ ಕಡೆ ನೋಡ್ಬೇಡ್ರಿ, ಮಾತು கவனிங்க.
இனிமே யார் வந்தாலும் வெளியே நிக்க சொல்லு. ಅಲ್ಲಿ ಕ್ಲೋಸ್ ಮಾಡ್ಬಿಡ್ರಿ. வெளியே உள்ள வர வேணாம். ಯಾರು ಒಳಗೆ ಬರೋದು ಬೇಡ. பெரிய சபை கட்டி தான் வரணும். ಆಮೆನ್. சரிங்களா? ಸಭೆ ಕಟ್ಟಿದ್ರೆ வசனத்தை கவனிங்க ವಾಕ್ಯದ சகோதரர்களே. ಮೇಲೆ ಗಮನ ಇಡ್ರಿ. நான் உங்களுக்கு தான் பிரசங்கம் பண்றேன். ನಾನು ನಿಮಗೆ ಹೇಳ್ತಾ ಇದ್ದೇನೆ. நான் வந்து ட்ரெயின்ல வந்து கார்ல வந்து தியாகம் பண்ணி உங்களுக்கு கர்த்தருடைய வார்த்தையை கொடுக்க வந்துருக்கிறோம். 1000 ಕಿಲೋಮೀಟರ್ ಇಂದ ದಾವಣಗೆರೆಗೆ ಬಂದು ಅಲ್ಲಿಂದ ಕಾರಲ್ಲಿ ಬಂದು ನಾನು ನೀವು ವಾಕ್ಯ ಹೇಳ್ತಾ ಇದ್ದೀವಿ. ಇಲ್ಲಿ ಗಮನ ಇಡ್ರಿ. ಪ್ರತಿಯೊಂದು ವಾಕ್ಯ ನಿಮ್ಮ ಹೃದಯದಲ್ಲಿ ಹೋಗ್ಬೇಕು. இங்க இருந்து என் வீடு 1000 கிலோமீಟರ್. ಇಲ್ಲಿಂದ ಇವರು ಮನೆ 1000 ಕಿಲೋಮೀಟರ್ ಆಗ್ತದೆ. ஏன் அனுப்புனார் கர்த்தர்? ಯಾಕೆ ಕರ್ತನು ಇಲ್ಲಿ ಕಳಿಸಿದ್ದಾನೆ? அவர் வார்த்தையை கொடுத்து அவர் உங்களை சுகமாக்குகிறார். ವಾಕ್ಯವನ್ನು ಕೊಟ್ಟು ನಿಮ್ಮನ್ನು ಗುಣಪಡಿಸಿ ಕಟ್ಟುಗಳಿಂದ ಬಿಡುಗಡೆ ಮಾಡುವುದಕ್ಕಾಗಿ. தேவன் நம்மேல் வைத்த அன்பை விளங்க பண்ணினார். ದೇವರ ಪ್ರೀತಿಯು ನಮ್ಮೊಳಗಿಂದ ಪ್ರಕಟ ಮಾಡುವುದಕ್ಕಾಗಿ பரிசுத்த ஆவியானவர் தேவ அன்பை நம்ம இருதயத்தில் ஊற்றியிருக்கிறார். ಪರಿಶುದ್ಧಾತ್ಮನು ದೇವರ ಪ್ರೀತಿಯು ನಮ್ಮ ಹೃದಯದಲ್ಲಿ ಆತನು ಹಾಕಿದ್ದಾನೆ. இயேசு அன்புள்ளவராய் இருந்தார். ಯೇಸು ಪ್ರೀತಿ ಉಳ್ಳವನಾಗಿದ್ದಾನೆ. எப்படி? ಹೇಗೆ? எப்படி? ಹೇಗೆ? ஒருவருக்காக ஒருவர் மன்னிக்கணும். ಒಬ್ಬರಿಗಾಗಿ ಒಬ್ಬರು ಕ್ಷಮಾಪಣೆ ಮಾಡಬೇಕಾಗಿದೆ. ஒருவர் சண்டை போடக்கூடாது. ಒಬ್ಬರಿಗೊಬ್ಬರು ಗಲಾಟೆ ಮಾಡೋ ಹಾಗಿಲ್ಲ. மாம்சத்துல புருஷ மனைவி சண்டை போடக்கூடாது. ಶರೀರದಲ್ಲಿ ಗಂಡ ಹೆಂಡತಿ ಜಗಳ ಮಾಡುವ ಹಾಗೆ ಇಲ್ಲ. சண்டை போட்டா ஆவியானவர் போயிடுவார். ನೀವು ಜಗಳ ಮಾಡಿದ್ರೆ ಪವಿತ್ರ ಆತ್ಮ ನಿಮ್ಮಿಂದ ಆ ಪ್ರಸನ್ನತೆ ಹೊರಟು ಹೋಗ್ತದೆ. நீங்க குடும்பத்துல ஒருத்தர் மன்னிக்கிறீங்களா? ನೀವು ಮನೆಯಲ್ಲಿ ಒಬ್ಬರೊಬ್ಬರು ಕ್ಷಮಿಸ್ತಾ ಇದ್ದೀರಾ? மன்னிக்கிறீங்களா? ಮಾತಾಡಿ. ಮನೆ ಕ್ಷಮಿಸ್ತಾ ಇದ್ದೀರಾ? இயேசுவை பார்த்தா இயேசு அன்புள்ளவரா வாழ்ந்த மாதிரி சபை வாழ வேண்டும். ಯೇಸು ಕ್ರಿಸ್ತನ ಪ್ರೀತಿ ಉಳ್ಳವನಾಗಿ ಜೀವಿಸಿದಾನೆ. ಸಭೆಯಲ್ಲಿರುವ ಪ್ರತಿಯೊಬ್ಬರು ಪ್ರೀತಿಯಿಂದ ಜೀವಿಸಬೇಕು. மற்றவர்களை ರಕ್ಷಿಸಲ್ಪಡಾದವರನ್ನ ವೇಗமா ಮನ್ನಿக்கிறோம். ಮತ್ತೊಬ್ಬರನ್ನು ರಕ್ಷಣೆ ಹೊಂದದೇ ಇರುವಂತವರನ್ನು ನೀವು ಅಲ್ಲಿ ಚಿಲ್ಕಾಕ್ರಿ ಮೇಲೆ ಚಿಲ್ಕಾಕ್ರಿ ಬಂದ್ಬಿಡಮ್ಮ. ಇಲ್ಲ ಬರೀ ಚಿಲ್ಕಾಕ್ರಿ, ಡಿಸ್ಟರ್ಬ್ ಮಾಡ್ಬೇಡ್ರಿ. ಚಿಲ್ಕಾಕ್ರಿ ಲಾಕ್ ಮಾಡಪ್ಪ. ಮತ್ತೆ ಯಾರು ಒಳಗೆ ಸಿಗಬೇಡ. ரட்சிக்கப்படாதவர்களை வேலை ஸ்தலத்துல கிராமத்துல மன்னிக்கிறோம். ರಕ್ಷಣೆ ಹೊಂದಿದವರು ಕೆಲಸ ಮಾಡುವ ಸಮಯದಲ್ಲಿ ಬೇರೆ ಕಾರ್ಯಗಳಲ್ಲಿ ಅವರು ಕ್ಷಮಿಸಬೇಕಾಗ್ತದೆ. ಆனா ಕುಟುಂಬத்துல ஒருத்தர் மன்னிக்கிறோமா? ನಾವು ಕೆಲವು ಸರಿ ಕೆಲಸದಲ್ಲಿ ನಾವು ಕ್ಷಮಿಸಬಹುದು, ಆದ್ರೆ ಮನೆಯಲ್ಲಿ ಕ್ಷಮಾಪಣೆ ಮಾಡ್ತೇವಾ? தேவன் அன்பாகவே இருக்கிறார். ದೇವರ ಪ್ರೀತಿ ಉಳ್ಳವನಾಗಿದ್ದಾನೆ. சபையிலே கர்த்தர் அன்பை விளங்கப்படுகிறார். ಸಭೆಯೊಳಗೆ ದೇವರು ಪ್ರೀತಿಯನ್ನು ಅಪೇಕ್ಷೆ ಪಡುವವನಾಗಿದ್ದಾನೆ. அன்பினாலதான் நம்மளை ரட்சித்தார். ಆ ಪ್ರೀತಿಯಿಂದಲೇ ನಿಮ್ಮನ್ನು ರಕ್ಷಿಸಿದ್ದಾನೆ. ದಯಮಾಡಿ ಆಚೆ ಈಚೆ ಏನು ಮಾತಾಡೋದು கவனிங்க, கொஞ்சம் கவனிங்க. அதாவது ஆண்டவர் அன்பினால்தான் நம்மள பாவங்கள் எல்லாம் பார்க்காம ரட்சித்தார். ದೇವರು ನೀವು ಮಾಡಿದ ಯಾವ ಪಾಪವನ್ನು ಗಣನೆಗೆ ತೆಗೆದುಕೊಳ್ಳದೆ ನಿಮ್ಮನ್ನು ರಕ್ಷಿಸಿದ್ದಾನೆ. நம்ம எல்லாம் ஒழுங்கானவர்கள் அல்ல. ನಾವೆಲ್ಲ ಒಳ್ಳೆಯವರಲ್ಲ. நம்ம எல்லாம் பலவீனமானவர்கள். ನಾವೆಲ್ಲ ಬಲಹೀನತರು. நம்ம தாத்தா பாட்டி அப்பா அம்மா எல்லாரும் மோசமான. ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಗಳು ಎಲ್ಲರೂ ಪಾಪದ ಕ್ರಿಯೆ ಉಳ್ಳವರು. ಎಲ್ಲ ವಿಗ್ರಹ ವழிபாடு. ಎಲ್ಲ ವಿಗ್ರಹಗಳಿಂದ ಹೋದವರು. ಆனா ನಮ್ಮ ಸಂತತಿ ಕರ್ತರು ಕೊಟ್ಟಿದ್ದಾರೆ. ಆದರೆ ನಿಮ್ಮನ್ನು ನಮ್ಮನ್ನು ಕರೆದಿದ್ದಾನೆ ದೇವರು. ಯಾಕೆ? ಯಾಕೆ? அல்லேலூயா சொல்லாதீங்க. ಯಾಕೆ ಕರೆದಿದ್ದಾನೆ ಹೇಳ್ರಿ? அன்புல வாழ, ನಿಮ್ಮನ್ನು ಪ್ರೀತಿಯಿಂದ ಜೀವಿಸುವಂತೆ, ಕೃಪೆಯಿಂದ ವಾಳ, ಕೃಪೆಯಿಂದ ಜೀವಿಸುವಂತೆ, ಸಭೆயில இருக்க, ಸಭೆಯೊಳಗೆ ಇಲ್ಲಿ ನಿಲ್ಲುವಂತೆ, உலகத்துக்கு வெளிச்சமா இருக்க, ಲೋಕಕ್ಕೆ ನೀವು ಬೆಳಕಾಗಿರುವಂತೆ ஆண்டவர் கூப்பிட்டுருக்காரு. ದೇವರು ನಿಮ್ಮನ್ನು ಈ ಸಭೆಯಲ್ಲಿ ಕರೆದಿದ್ದಾನೆ. ஆனா இப்போ ஏன் நம்ம மன்னிக்க முடியல? ಯಾಕೆ ನೀವು ನಿಮ್ಮ ಮನೆಯಲ್ಲಿ ಇರುವಂತ ಸಮಸ್ಯೆ ಮಾಡುವವರನ್ನು ಕ್ಷಮಿಸಲಿಕ್ಕೆ ಆಗ್ತಾ ಇಲ್ಲ? நான் ஏன் அன்பை காட்ட முடியல? ನೀವು ಯಾಕೆ ಅವರನ್ನು ಪ್ರೀತಿಯಿಂದ ಕಾಣಕ್ಕೆ ಆಗ್ತಾ ಇಲ್ಲ? ஏன் மற்றவர்களை மன்னிக்க முடியல? ಯಾಕೆ ಮತ್ತೊಬ್ಬರು ನೀವು ಪ್ರೀತಿ ಮಾಡ್ತಾ ಇಲ್ಲ? ಕ್ಷಮಾಪಣೆ ಯಾಕೆ ಮಾಡ್ತಾ ಇಲ್ಲ? ஏன் கஷ்ட நஷ்டம் வந்தா பொறுத்துக்கொள்ள முடியல? ಯಾಕೆ ಕೆಲವೊಂದು ಹೋರಾಟ ಕಷ್ಟಗಳು ಬಂದ್ರೆ ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ? ಯಾಕೆ ಆಗ್ತಾ ಇಲ್ಲ? ஏன் சண்டை போடுறோம்? ಯಾಕೆ ಜಗಳ ಮಾಡ್ತೇವೆ? ஏன் கசப்பு வருது? ಯಾಕೆ ನಿಮ್ಮೊಳಗೆ ಕಹಿತನ ಬರ್ತದೆ? ஏன் நமக்குள்ள மன்னிக்க முடியாத குற்றம் வருது? ಯಾಕೆ ಮತ್ತೊಬ್ಬರು ಕ್ಷಮಿಸದೇ ಇಲ್ಲವಂತ ಆ ಒಂದು ಹೃದಯ ಉಂಟಾಗ್ತಾ ಇದೆ? ಅನೇಕ நேரம், ಅನೇಕ ಸಾರಿ ನೈಟ್ ತೂಗ முடியல, ರಾತ್ರಿ ನಿದ್ದೆ ಮಾಡಕ್ಕೆ ಬರ್ತಾ ಇಲ್ಲ, சிலரை மன்னிக்க முடியல, ಕೆಲವು ಸಾರಿ ಕ್ಷಮಾಪಣೆ ಆಗ್ತಾ ಇಲ್ಲ, ಅದಕ್ಕೆ ನಿಮಗೆ ನಿದ್ರೆ ಬರ್ತಾ ಇಲ್ಲ. ஆவியானவர் உதவியாளர் ಪರಿಶುದ್ಧಾತ್ಮನಿಗೆ ಸಹಾಯ ಮಾಡುವ அவர் மன்னிக்க உதவி செய்வார். ಆತನು ನಿಮ್ಮನ್ನು ಕ್ಷಮಿಸುವಂತೆ ಸಹಾಯವನ್ನು ಮಾಡುತ್ತಾನೆ. அவர் எல்லா சூழ்நிலைகளிலும் இயேசுவை பார்க்க சொல்லி கொடுப்பார். ಎಲ್ಲಾ ಪರಿಸ್ಥಿತಿಗಳಲ್ಲಿ ಯೇಸುವನ್ನು ನೋಡಿ ಎಂಬುದಾಗಿ ಪವಿತ್ರಾತ್ಮ ಹೇಳಿಕೊಡುವವನಾಗಿದ್ದಾನೆ. இயேசுவுக்கு கஷ்டமான சூழ்நிலை வரும்போது, ಯೇಸುವಿಗೆ ಕಷ್ಟವಾದ ಸಮಸ್ಯೆಗಳು ಬಂದಾಗ இயேசு அற்புத அடையாளம் பண்ணாரு. ಯೇಸು ಅದ್ಭುತಗಳನ್ನು ಮಾಡಿದನು. அவரை ஜெயில கொண்டு போட்டேன். ಅವನು ತೆಗೆದುಕೊಂಡು ಹೋಗಿ ஜெயில போட்டார். ಆ ಜೈಲಲ್ಲಿ ಹಾಕಿದ್ರು. ஜெயில இருந்து வந்து பிடிக்க வந்தாங்க. ಜೈಲಲ್ಲಿ ಹಿಡಿಲಿಕ್ಕೆ ಬಂದರು.
நல்ல காரியம் செஞ்ச அந்த உலகத்துல ಒಳ್ಳೆ ಕಾರ್ಯಗಳು ಮಾಡಿದರೆ, நன்மை செஞ்சா ಒಳ್ಳೆ ಕಾರ್ಯಗಳು ಮಾಡಿದರೆ உடனே போலீஸ் வரும். ಪೊಲೀಸ್ ತಕ್ಷಣ ಬರ್ತದೆ. அப்படித்தானே இருக்கு, ಹಂಗೆ ತಾನೇ ಇದೆ, அப்படித்தானே இருக்கு. ಹಂಗೆ ಇದೆಯಾ? சுவிசேஷம் சொன்னா நம்மள எல்லாம் ஏத்து பேசுறாங்களா இல்லையா? ಸುವಾರ್ತೆ ಹೇಳಿದ್ರೆ ವಿರುದ್ಧ ಮಾತಾಡ್ತಾರ ಇಲ್ವಾ? ಯೇಸು ನನ್ಮೈ செய்கிறவராய் சுற்றித் திரிந்தார். ದೇವರ ವಾಕ್ಯ ಹೇಳ್ತದೆ, ಯೇಸು ಒಳ್ಳೆಯದನ್ನು ಮಾಡುತ್ತಾ ಈ ಲೋಕದಲ್ಲಿ ತಿರುಗಾಡಿದನು. அப்போஸ்தலர்கள் 10:18 வாசிங்க. ಅಪೊಸ್ತಲ ಬರೆದ ಪತ್ರಿಕೆ 10ನೇ ಅಧ್ಯಾಯ 38ನೇ ವಚನ ನೋಡ್ತಾರೆ. இயேசுவை கவனிச்சு பார்க்கணும். ಯೇಸುವನ್ನು ದೃಷ್ಟಿಸಿ ನೋಡಬೇಕು. இயேசு செய்த கிரியைகளை சபை செய்ய வேண்டும். ಯೇಸು ಏನೇನು ಕೆಲಸಗಳು ಮಾಡಿದ್ರು ಅವೆಲ್ಲವೂ ನೀವು ಸಹ ಮಾಡಬೇಕು. இயேசு செய்த கிரியைகளை நீங்களும் நானும் செய்யணும். ಯೇಸು ಮಾಡಿದ ಎಲ್ಲ ಕಾರ್ಯಗಳಲ್ಲಿ ನೀವು ನಾವು ಮಾಡಬೇಕಾಗಿದೆ. அன்பிலே நடந்து கொள்ளணும். ಮೊದಲನೇ ಪ್ರೀತಿಯಿಂದ ನಡೆಯಲೇಬೇಕು. இயேசுவை போலவே ஆவியினால் நடத்தப்பட வேண்டும். ಯೇಸುವಿನ ಹಾಗೆ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ನಾವು ನಡೆಯಬೇಕಾಗಿದೆ. எங்க குடும்பத்துல, ನನ್ನ ಕುಟುಂಬ, ಪಾಸ್ಟರ್ ಕುಟುಂಬದಲ್ಲಿ, உங்க குடும்பத்துல, உங்க வீட்டுல, ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, உங்களுடைய சபையிலே, ನಿಮ್ಮ ಸಭೆಯೊಳಗೆ, கிராமத்துல, ಈ ಒಂದು ಹಳ್ಳಿಯಲ್ಲಿ இயேசுவை போலவே ஆவியில நடத்தப்பட்டு இயேசுவை போலவே அன்பில் நடக்கணும். ಯೇಸುವಿನಿಂದ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಮನೆಯಲ್ಲೂ ಸಭೆಯಲ್ಲೂ ನೀವು ನಡೆದುಕೊಳ್ಳಬೇಕಾಗಿದೆ. உங்களுக்கு ಕಠಿಣமான சூழ்நிலைகளை சோதனை கொடுக்கிறவன் பிசாசு. ಸೈತಾನನು ನಿಮಗೆ ಕೆಲವೊಂದು ಸರಿ ಕಠಿಣವಾದ ಶೋಧನೆಗಳು ಕೊಡಬಹುದು. பிசாசை மன்னிக்க முடியாது. ಸೈತಾನ ಕ್ಷಮಿಸಲಿಕ್ಕೆ ಆಗಲ್ಲ. யாராவது ஒரு ஆள் கூட அக்கா தங்கச்சி அத்தை மாமா இவங்களோட வேலை பார்ப்பான். ಸೈತಾನನು ಅಕ್ಕ ತಂಗಿ ಅವ್ರ ಮುಖಾಂತರ ನಿಮಗೆ ಕೆಲಸಗಳನ್ನು ಕೊಡ್ತಾನೆ, ಶೋಧನೆ ಕೊಡ್ತಾನೆ. அந்த ஆளை மன்னிக்கணும். ಆ ಒಬ್ಬ ಶೋಧಕನನ್ನು ನಿಮ್ಮ ಸಂಬಂಧಿಕರನ್ನು ಕ್ಷಮಿಸಬೇಕು. இயேசுவை போலவே அந்த ஆளை மன்னிச்சு நேசிக்கணும். ಯೇಸು ಹೇಗೆ ಕ್ಷಮಾಪಣೆ ಮಾಡಿದ್ರು, ನನ್ನ ಅಣ್ಣ ತಮ್ಮ ಅಕ್ಕ ತಂಗಿಯನ್ನ ಕ್ಷಮಿಸ್ತೇನೆ ಎಂಬುದಾಗಿ ಕ್ಷಮಿಸಬೇಕು. அன்பில் நடந்து கொள்ளதான் சபையை கர்த்தர் கூப்பிட்டார். ನೀವು ಪ್ರೀತಿಯಿಂದ ನಡೆಯುವುದಕ್ಕಾಗಿ ನಿಮ್ಮನ್ನು ಕರೆದುಕೊಂಡು ಈ ಸಭೆಯಲ್ಲಿ ಇಟ್ಟಿದ್ದಾನೆ. எந்த இடத்துலயும் நீங்க பாவம் செய்யக்கூடாது. ನೀವು ಮನೆಯಲ್ಲಿದ್ರು, ಹೊಲದಲ್ಲಿದ್ರು, ಕೆಲಸದಲ್ಲಿದ್ರು, ಸಭೆಯಲ್ಲಿದ್ರು ಪಾಪವನ್ನು ಮಾಡಬಾರದು. அதுக்குதான் ஆவியானவர், பரிசுத்த ஆவியானவர் நம்ம இருதயத்துல அன்பினால் ஊற்றப்பட்டிருக்கிறார். ನೀವು ಪಾಪ ಮಾಡಬಾರದು ಎಂಬುದಕ್ಕಾಗಿ ಯೇಸು ಸ್ವಾಮಿ ಪವಿತ್ರಾತ್ಮನ ಶಕ್ತಿಯನ್ನು ನಿಮ್ಮೊಳಗೆ ಇಟ್ಟಿದ್ದಾನೆ. நாம் ஒவ்வொரு நாளும் நீதிமானா வாழணும். ನಾನು ಪ್ರತಿ ದಿನ ಯೇಸುವಿನ ಹಾಗೆ ಪರಿಶುದ್ಧವಾಗಿ ಜೀವಿಸುತ್ತೇನೆ. ஒவ்வொரு நாளும் கர்த்தருடைய பிள்ளையா வாழணும். ನಾನು ಒಂದೊಂದು ದಿನ ದೇವರ ಮಗುವಾಗಿ ಲೋಕದಲ್ಲಿ ನಾನು ಜೀವಿಸ್ತೇನೆ. ஒவ்வொரு நாளும் சந்தோஷமா சமாதானமா வாழணும். ಪ್ರತಿ ದಿನವೂ ಸಂತೋಷ, ಸಮಾಧಾನ, ಕೃಪೆ ಜೀವಿಸಬೇಕಾಗಿದೆ. ஒவ்வொரு நாளும் ஆசீர்வாதத்துக்குள்ள வாழணும். ಒಂದೊಂದು ದಿನ ನಾನು ಆಶೀರ್ವಾದದಲ್ಲಿ ಜೀವಿಸಬೇಕಾಗಿದೆ. உலகத்தை பார்க்க கூடாது, கர்த்தருடைய அன்புல இருந்து வெளியே போக கூடாது. ನೀವು ಪ್ರಪಂಚವನ್ನು ನೋಡಬಾರದು, ದೇವರ ಪ್ರೀತಿಯಿಂದ ನಾವು ಅಗಲಬಾರದು. ரோமர் 14:7 வாசிங்க. ರೋಮ 14:7. ರೋಮ 14:7 வாசிங்க. தேவனுடைய ராஜ்யம் என்னன்னு போட்டுருக்கு. ದೇವರ ರಾಜ್ಯ ಏನು ಎಂಬುದಾಗಿ ವಾಕ್ಯ ಹೇಳ್ತದೆ. தேவனுடைய ராஜ்யம் உங்க இருதயத்துல இருக்குது. ದೇವರ ರಾಜ್ಯವು ನಿಮ್ಮ ಹೃದಯದಲ್ಲಿದೆ. வாசிங்க. ವಾಕ್ಯ ಓದ್ರಿ. ನಮ್ಮಲ್ಲಿ ಒಬ್ಬನಾದರೂ ತನಗಾಗಿ ಬದುಕುವವನು ಇಲ್ಲ, ಹಾ. ಬದುಕುವುದು ಇಲ್ಲ, ಅದನ್ನು ತನಗಾಗಿ ಸಾಯುವುದೂ ಇಲ್ಲ. ಹಾ. ನಾವು ಬದುಕಿದರೆ ಹಾ. ಕರ್ತನಿಗಾಗಿ ಬದುಕುತ್ತೇವೆ, ಹಾ. ಸತ್ತರೆ ಕರ್ತನಿಗಾಗಿ ಸಾಯುತ್ತೇವೆ. ஆ. ಬದುಕಿದರೂ ಸತ್ತರೂ ನಾವು ಕರ್ತನವರೇ. ಯಾಕಂದರೆ ಸತ್ತವರಿಗೂ ಜೀವಿಸುವವರಿಗೂ ಒಡೆಯನಾಗಿರಬೇಕೆಂತಲೇ ಕ್ರಿಸ್ತನು ಸತ್ತು ಜೀವಿತನಾದನು. சரி சரி கீழே அந்த 17 வசனம் வாசிங்க. 17 ಓದ್ರಿ. ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ராஜ்யம் இல்ல. அடுத்து வாசிங்க. ನೀತಿಯು ಸಮಾಧಾನವು ಹಾ. ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ. ಈ ಪ್ರಕಾರವಾಗಿ ಕ್ರಿಸ್ತನ ಸೇವೆಯನ್ನು ಮಾಡುವವನು ದೇವರಿಗೆ ಮೆಚ್ಚುಗೆಯಾದವನಾಗಿಯೂ ಮನುಷ್ಯರಿಗೆ ಸಂಭಾವಿತನಾಗಿಯೂ ಇರುವನಷ್ಟೇ. ஆமென் சொல்லுங்க. ಆಮೇಲೆ திரும்ப யாராவது வாசிங்க. ரோமர் 14:17 வாசிங்க. ರೋಮ 14:17. ಅದೇ ಕರೆಕ್ಟ್ ಓದಿದ್ದು. ಯಾಕೆಂದರೆ 14:17. ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. 18 ಓದು. ಈ ಪ್ರಕಾರ 17 ಓದ್ರಿ. 17 தான் பாஸ். ಯಾಕೆಂದರೆ ಹಾ. ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ಹಾ. ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ. ಈ ಪ್ರಕಾರವಾಗಿ ಕ್ರಿಸ್ತನ ಸೇವೆಯನ್ನು ಮಾಡುವನು ದೇವರಿಗೆ ಮೆಚ್ಚುಗೆಯಾದವನಾಗಿಯೂ ಮನುಷ್ಯರಿಗೆ ಸಂಭವಿತನಾಗಿಯೂ ಇರುವನಷ್ಟೇ. ಆದ್ದರಿಂದ Thank you. சொல்லுங்க. ஆமென் சொல்லுங்க. ಆಮೇಲೆ சபை வந்து மீட்டிங் கிடையாது. ಸಭೆ ಬಂದು ಊಟ ಮತ್ತು ಕೂಟ ಅಲ್ಲ. என்ன அது உங்க வீட்டு இல்ல, ನಿಮ್ಮ ಮನೆ ಇದೆಯಲ್ಲ,
வீட்டுக்கு லாக் பண்ணு. வரவேணாம். ಹೊರಗೆ ಬರ್ಬೇಡಿ, ಮುಚ್ಚಿರಿ. வரவேணாம். ಯಾರು ಬರ್ಲಿ? ಜಾಗ ಇಲ್ಲ. வீட்டுல சாப்பிட்டுக்கலாம்ல? ಮನೆಯಲ್ಲಿ ಊಟ ಮಾಡ್ಬೋದಲ್ಲ? வீட்டுல கறி வாங்கி சாப்பிடலாம்ல? ಮನೆಯಲ್ಲಿ ಮಟನ್ ಊಟ ಮಾಡ್ಬೋದಲ್ಲ? உங்க வீட்டுல என்ன வேணா செய்யுங்க. ನಿಮ್ಮ ಮನೆಯಲ್ಲಿ ಏನಾದ್ರೂ ಮಾಡ್ರಿ. சபை இல்ல நமக்குள்ள ஆண்டவர் தேவ நீதியை கொடுத்திருக்கிறார். ದೇವರು ಇಲ್ಲಿ ನೀತಿವಂತಿಕೆ ಪರಿಶುದ್ಧತೆಯನ್ನು ಕೊಟ್ಟಿದ್ದಾನೆ. நீதினா என்னன்னா ನೀತಿ ಅಂದ್ರೆ ಏನು? வசனத்தின்படி வாழ வேண்டும். ದೇವರ ವಾಕ್ಯವನ್ನು ಹಿಂಬಾಲಿಸಿ ನಡೆಯುವಂತದ್ದು. தேவன் நீதி உள்ளவராய் இருக்கிறார். ದೇವರು ನೀತಿ ಉಳ್ಳವನಾಗಿದ್ದಾನೆ. சமாதானம் ಸಮಾಧಾನ ಉಳ್ಳವನಾಗಿದ್ದಾನೆ. சமாதானம் அவர் உட்கார சொல்லுங்க. ಇರ್ಲಿ ಬಿಡಿ ಬ್ರದರ್, ಅದಕ್ಕೆ ಮುಖ್ಯ ಕೊಡಬೇಡಿ. ಇರ್ಲಿ ಅಲ್ಲೇ ಸೈಡ್ ಇರ್ರಿ, ಏನಾಗಲ್ಲ. தேவனுடைய ராஜ்யம், ದೇವರ ರಾಜ್ಯ கொஞ்சம் கவனிங்களேன். ಇಲ್ಲಿ ಗಮನಿಸ್ರಿ. இப்பதான் சாப்பாடு வேணாம், தண்ணி வேணாம், ஒண்ணு வேணாம்னு சொல்றேன். ನನಗೆ ಏನು ಬೇಡ. ಫಸ್ಟ್ ನಿಮ್ಗೆ ವಾಕ್ಯ ಒಳಗೆ ಹೋಗ್ಬೇಕು. ದಯಮಾಡಿ ಆಚೆ ಲೋಟ ಬಂತ ಅದು ಒಂದು ನೋಡಲೇಬೇಡ. இயேசு கிறிஸ்து 3 நாள் பிரசங்கம் பண்ணார். ಯೇಸು 3 ದಿವಸ ಪ್ರಸಂಗ ಮಾಡಿದ್ದಾರೆ. இங்க யாரா 3 நாள் உட்கார்ந்திருக்கீங்க? ಯಾರು 3 ದಿವಸ ಕೂತ್ಕೊಳ್ತೀರಾ? நான் டிக்கெட் கேன்சல் பண்ணி உட்கார்ந்திருக்கேன். ಓಕೆ, ಕ್ಯಾನ್ಸಲ್ ಮಾಡಿ ನಾವಿಲ್ಲೇ ಉಪದೇಶ ಮಾಡ್ತೀವಿ. இது அப்படி நடந்து 2 நிமிஷம் நடந்து கூட வீடு. 2 ನಿಮಿಷ ಹೋದ್ರೆ ನೀವು ಮನೆ ಇದೆ. நீங்க எத்தனை மணிக்கு வர்றீங்க? ನೀವು ಇಲ್ಲಿ ಎಷ್ಟು ಗಂಟೆಗೆ ಬರ್ತೀರಿ? 12 மணிக்கு வர்றீங்க. 12 ಗಂಟೆಗೆ ಬರ್ತೀರಿ. உங்களுக்கு வெக்கமா இல்லையா? ಈಗ ನಾಚಿಕೆ ಆಗ್ತದ ನಿಮಗೆ? நான் 1000 கிலோமீட்டர் தள்ளி வர்றேன். ನಾವು 1000 ಕಿಲೋಮೀಟರ್ ಬರ್ತಾ ಇದ್ದೇವೆ. 11 மணிக்கு வர்றீங்க. ನೀವು ಲೇಟ್ ಆಗಿ ಬರ್ತಾ ಇದ್ದೀರಿ. ஆனா ஆண்டவர் உங்களை நேசிக்கிறார். ಆದ್ರೂ ನಿಮ್ಮನ್ನು ದೇವರು ಪ್ರೀತಿ ಮಾಡ್ತಾ ಇದ್ದಾರೆ. நேசிச்சுதான் 5 ஊழியக்காரரை அனுப்பிச்சிருக்காரு. ನಿಮ್ಮನ್ನು ಪ್ರೀತಿ ಮಾಡಿ ನಾವು 5 ಜನ ಸೇವಕರು ಬಂದಿವಿ. நாங்க கார்ல 1 மணி நேரம் ஜெபம் பண்ணிட்டே வந்தோம். ದಾವಣಗೆರೆಯಿಂದ ಈ ಊರು ಬರೋ ತನಕ ಪ್ರಾರ್ಥನೆ ಮಾಡ್ತಾನೆ ಬರ್ತಾ ಇದ್ದೇವೆ. உங்களுக்கு ஏதாவது பொறுப்பு இருக்கா? ನಿಮಗೆ ಏನೋ ಜವಾಬ್ದಾರಿ ಇದೆಯಾ? சாப்பாடு டீ முக்கியம் இல்ல. ನಮಗೆ ಊಟ ತಿಂಡಿ ಮುಖ್ಯ ಅಲ್ಲ. ஒரு நாளைக்கு ஒரு வேளை சாப்பிட்டா போதும். ನಮಗೆ ಒಂದೇ ಹೊತ್ತು ಊಟ ಮಾಡ್ತೀವಿ ನಾವು ಒಂದಿನಕ್ಕೆ. உபவாசம் இருக்க பழகுங்க. ನಾವು ಉಪವಾಸ ಇರಲಿಕ್ಕೆ ಪ್ರಯತ್ನ ಪಡ್ತೀವಿ, ನೀವು ಹಾಗೆ ಇರ್ರಿ. வாரத்துக்கு ஒரு நாள் அடுப்படிக்கு போக கூடாது. பெண்கள்லாம் சகோதரிகள்லாம் ಇಲ್ಲಿರುವ ಹೆಣ್ಣು ಮಕ್ಕಳು ವಾರದಲ್ಲಿ ಒಂದು ದಿವಸ ಅಡಿಗೆ ನೀವು ಮಾಡಬಾರದು. கர்த்தரை தேடணும். ದೇವರನ್ನು ಹುಡುಕ್ರಿ. உங்க வீட்டுல ஜெபம் பண்றீங்களா? ನಿಮ್ಮ ಮನೆಯಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಅಲ್ಲ ಟಿವಿ ಓಡಿட்டே இருக்கா? ಟಿವಿ ಯಾವಾಗಲೂ ಓಡ್ತಾನೆ ಇರ್ತಾರ. இந்த செல்போன் ஒரு சனியன் பேய். ಈ ಸೆಲ್ ಫೋನ್ ಎಂಬತಕ್ಕಂಥ ಒಂದು ದುರಾತ್ಮ. இது காலு கீழ இருக்கணும். ಇದು ಕಾಲಿನ ಕೆಳಗೆ ಇರಬೇಕು. இதுல 10 மணி நேரம் 8 மணி நேரம் இருக்க கூடாது. ಇದರಲ್ಲಿ ಯಾವಾಗಲೂ 10 ತಾಸು 8 ತಾಸು ಕೂತ್ಕೊಂಡು ನೋಡಬಾರ್ದು ನೀವು. இது ஒரு சாபம். ಇದೊಂದು ಶಾಪವನ್ನು ಉಂಟು இது ಮಾಡ್ತದೆ. ரொம்ப பார்த்தா பேய் பிடிச்சுக்கும். ಇದನ್ನು ಮೊಬೈಲ್ ನೋಡುವುದು, ಟಿವಿ ನೋಡುವುದು ಹೆಚ್ಚಾಗಿ ನೋಡಿದರೆ ಅದರಿಂದ ನಿಮ್ಮ ಒಳಗೆ ದುರಾತ್ಮ ಬರ್ತದೆ. ஒரு நாளைக்கு ஒரு அதிகாரம் வாசித்து நீங்க ஜெபம் பண்றீங்களா? ಎಷ್ಟು ಜನ ಒಂದು ಅಧ್ಯಾಯ ಓದಿ ನಾನು 15 ನಿಮಿಷ ಪ್ರಾರ್ಥನೆ ಮಾಡೋರು ಯಾರು ಇದ್ದೀರಾ? ஹலோ, பக்கத்துல உள்ள பார்த்து கேளுங்க. ಕೇಳ್ರಿ ನೀವು. 1 ಗಂಟೆ ನಾನು கடைசி எப்ப ஜெபம் பண்ணீங்கன்னு கேளுங்க. ಕೊನೆಯದಾಗಿ ಯಾವಾಗ ಪ್ರಾರ್ಥನೆ ಮಾಡಿದೀವಿ? கடைசி எப்ப ಕೇಳ್ರಿ ஜெபம்? ನೀವು. ಪ್ರಾರ್ಥನೆ ಮಾಡಿದ್ರಾ? எல்லாரும் அப்படியே என்னை பாக்குறாங்க. ಹಲೋ, ಪಕ್ಕದಲ್ಲಿ ನೋಡಿ ಕೇಳ್ರಿ. ಪ್ರಾರ್ಥನೆ ಮಾಡಿದ್ದೀರಾ? ವಾಕ್ಯ ಓದಿದ್ದೀರಾ? ಓದಿದ್ದೀರಾ? தேவன் ಯಾವಾಗ ಪ್ರಾರ್ಥನೆ ಮಾಡಿದಿರಿ? தேவன் அன்பாகவே இருக்கிறார். ದೇವರ ಪ್ರೀತಿ ಉಳ್ಳವನಾಗಿದ್ದಾನೆ. சபை அன்புல இருக்கணும். ನೀವು ಪ್ರೀತಿ ಉಳ್ಳವರಾಗಿರ್ಬೇಕು. இயேசு கிறிஸ்து தினந்தோறும் ஜெபம் பண்ணாரு. ಯೇಸು ಕ್ರಿಸ್ತನು ಪ್ರತಿದಿನ ಪ್ರಾರ್ಥನೆ ಮಾಡಿದ್ದಾನೆ. காலைல 4 மணிக்கு ஜெபம் 4 பண்ணாரு. ಗಂಟೆ ಪ್ರಾರ್ಥನೆ ಮಾಡಿದ್ದಾನೆ. அப்போஸ்தலர்கள் 10:38 வாசிங்க. ಅಪೊಸ್ತಲರ ಬರೆದ ಪತ್ರಿಕೆ 10ನೇ ಅಧ್ಯಾಯ வாசிங்க. 28ನೇ ವಚನ. அவர் நன்மை செய்கிறவராய் சுற்றித்திருந்தார். ಆತನು ಎಲ್ಲರಿಗೂ ಉಪಕಾರ ಮಾಡುತ್ತಾ ತಿರುಗಾಡಿದನು. இயேசுவை போலவே நீங்க வாழ அழைக்கப்பட்டிருக்கீங்க. ಯೇಸುವಿನ ಹಾಗೆ ನೀವು ಜೀವಿಸಲಿಕ್ಕೆ ನಿಮ್ಮನ್ನು ಕರೆದಿದ್ದಾನೆ. எந்த இடத்துலயும் உங்க கவனம் சிதறக்கூடாது. ನೀವು ಎಲ್ಲೇ ಸಮಯದಲ್ಲಿ ಎಲ್ಲಾ ಕಡೆಗೂ ನಿಮ್ಮ ಗಮನಗಳು ಚಂಚಲ ಆಗಬಾರದು. வாசிங்க. அப்போஸ்தலர்கள் 10:38. 10:38 ಬೇಗ ತೆಗೆದ್ರ? ಅಪೊಸ್ತಲರ ಬರೆದ ಪತ್ರಿಕೆ 10ನೇ ಅಧ್ಯಾಯ. ದೇವರು ನಜರೇತಿನ ಯೇಸುವನ್ನು ಹಾ. ಪವಿತ್ರಾತ್ಮದಿಂದಲೂ ಹಾ. ಬಲದಿಂದಲೂ ಅಭಿಷೇಕಿಸಿದನು. ಹಾ. ದೇವರು ಆತನ ಸಂಗಡ ಇದ್ದದರಿಂದ சரி. ಆತನ ಉಪಕಾರಗಳನ್ನು ಮಾಡುತ್ತಾ ಹಾ. ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ಇದೆಲ್ಲ ನಿಮಗೆ ಗೊತ್ತಾಗಿರುವುದಷ್ಟೇ. ಆತನ ಯೆಹೂದ್ಯರ ಸೀಮೆಯಲ್ಲಿಯೂ போதும் சார், போதும். சார். அவங்க ஒரு வசனம் வாசித்தா போதும். ಸರ್, பரிசுத்தாவின் அபிஷேக சபையில இருந்தா, ಪರಿಶುದ್ಧಾತ್ಮನ ಅಭಿಷೇಕ ಸಭೆಯೊಳಗೆ ಇದ್ದರೆ, இயேசுவை சொந்த ரட்சகராய் ஏற்றுக்கொண்டா, ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದರೆ, நீங்க அன்பில் நடந்து நன்மை செய்வீங்க. ನೀವು ಪ್ರೀತಿಯಲ್ಲಿ ನಡೆದು ಅನೇಕರಿಗೆ ಉಪಕಾರ, ಬಿಡುಗಡೆ, ಸ್ವಸ್ಥತೆ ಮಾಡುವಿರಿ. நன்மை செய்கிறவனா சுற்றிட்டு இருந்தார். ನೀವು ಅನೇಕರಿಗೆ ಉಪಕಾರವನ್ನು ಮಾಡುವಿರಿ. எபிரேயர்ல பார்த்தோம், இயேசுவை கவனித்து பாருங்கள். ಇಬ್ರಿಯದಲ್ಲಿ ನೋಡಿದೆವು, ಯೇಸುವನ್ನು ದೃಷ್ಟಿಸಿ ನೋಡು. எபிரேயர் 12ல எல்லா பரிசுத்தவான்கள் கோடிக்கணக்கானவர் பரலோகத்துல நம்மள பாக்குறாங்க. ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ಎಲ್ಲಾ ಕೋಟ್ಯಾಂತರ ಜನರು
ಅವರ ಕಣ್ಣುಗಳು ಆತ್ಮಗಳು ನಿಮ್ಮನ್ನು ನೋಡ್ತಾ ಇದೆ. நாம நன்மை செய்யறோமா? ನಾವು ಒಳ್ಳೇದು ಮಾಡ್ತಾ ಇದ್ದೇವಾ? பரிசுத்தாவில நிறையறோமா? ಪರಿಶುದ್ಧಾತ್ಮ ತುಂಬುತ್ತಾ ಇದ್ದೇವಾ? நம்ம அன்பு கூறுறோமா? ನಾವು ಪ್ರೀತಿಯನ್ನು ನಡೆದುಕೊಳ್ತಾ ಇದ್ದೇವಾ? மற்றவங்கள மன்னிக்கிறோமா? ಮತ್ತೊಬ್ಬರು ಕ್ಷಮಾಪಣೆ ಮಾಡ್ತಾ ಇದ್ದೇವಾ? இதெல்லாம் ಇವೆಲ್ಲವೂ சாட்சிகள் பாக்குறாங்க. ಮೇಲಿರುವಂತ ಆತ್ಮಗಳು ನಿಮ್ಮನ್ನು ನೋಡ್ತಾ ಇದ್ದಾವೆ. பரலோகம் இருக்குன்னு விசுவாசிக்கிறீங்களா? ಪರಲೋಕ ಐತೆ ನಂಬ್ತೀರಾ? ಅರ್ಧ ಜನ ತಲೆ ಆಗ್ತಾ ಇಲ್ಲ. பரலோகம் போகணும்னு ஆசையா இருக்கா? ಪರಲೋಕ ಹೋಗ್ಬೇಕಂತ ಆಸೆ ಇದೆಯಾ? எத்தனை பேர் பரலோகம் போகணும்னு ஆசை? ಎಷ್ಟು ಜನಕ್ಕೆ ಆಸೆ ಇದೆ? ஐயோ இவ்வளவு பேர் போறீங்க. ಅಷ್ಟು ಹೋಗ್ತೀರಾ? என்னையும் கூட்டு போங்க. ನನ್ನ ಕರ್ಕೊಂಡು ಹೋಗ್ರಿ. பரலோகம் போற கூட்டம் தான் இந்த சபை. ಪರಲೋಕಕ್ಕೆ ಹೋಗುವ ಒಂದು ಗುಂಪು ಅಂದ್ರೆ ಈ ಸಭೆ. இங்க தினந்தோறும் ஜெபிக்கணும். ಇಲ್ಲಿ ಪ್ರತಿದಿನ ಪ್ರಾರ್ಥನೆ ನಡಿಬೇಕು. இங்க பெரிய சபை கட்டணும். ಇಲ್ಲಿ ದೊಡ್ಡ ಸಭೆಯನ್ನು ಕಟ್ಟಬೇಕು. ಯಾವಾಗಲೂ ಕದ ತೆಗೆದಿರಬೇಕು. இந்த கிராமமே லிங்கபுரான் இயேசுபுரான் மாறணும். ಇದು ಲಿಂಗಪುರ ತೆಗೆದು ಯೇಸುವಿನ ಪುರ ಆಗಿ ಬದಲಾಗಬೇಕು. அது உங்களால முடியுமா? கர்த்தரால முடியுமே? ಅಕ್ಕಂತ ದೇವರಂತೂ ಮಾಡ್ತಾ ನಿಮ್ಮ ಕೈಲಿ ಆಕತ್ತ. ஏன் நன்மை செய்யற கூட நம்ம அன்புல வாழக்கூடாது? ಯಾಕೆ ನಾನು ಪ್ರೀತಿಯಿಂದ ನಾನು ಜೀವಿಸಬಾರದು? ಯಾಕೆ ನಾನು ಉಪಕಾರ ಮಾಡಬಾರದು? ಯಾಕೆ ಗುಣಪಡಿಸಬಾರದು? உங்களை நான் குற்றப்படுத்தல. ನಿಮ್ಮನ್ನ ಅಪರಾಧ ಹೊರಿಸ್ತಾ ಇಲ್ಲ. வசனத்துக்கு வாங்க. ಈ ಒಂದು ವಾಕ್ಯದ ಅಡಿಯಲ್ಲಿ ಬನ್ರಿ. இயேசுவை பாருங்க. ಯೇಸುವನ್ನು ನೋಡಿರಿ. ಈ உலகத்தை பார்க்க வேணாம். ಲೋಕವನ್ನು ನೋಡಬೇಡ. உங்களுக்குள்ள பிரச்சனைகள் கட்டுகள் இருந்தா கர்த்தர் உடைப்பாரு. கர்த்தர் உங்களுக்கு ஜெயம் கொடுப்பார். ನಿಮ್ಮಲ್ಲಿ ಬಂಧನಗಳು ಹೋರಾಟಗಳು ಇರುವುದಾದ್ರೆ ದೇವರು ಅದನ್ನು ಒಡೆದು ಹಾಕುತ್ತಾನೆ. எபிரேயர் 12:2 வாசிக்கலாம். ಎಬ್ರಿಯ 12:7 ಓದ್ರಿ. நெருங்கி வரும் பாவங்களை உதறி தள்ளிவிட்டு ನಿಮ್ಮ ಹತ್ತಿರ ಬರುವ ಪಾಪವನ್ನು ಜಾಡಿಸಿ ಬಿಟ್ಟು ಬೇಗ ವಾಸಿಗೆ 12:2. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಸರಿ, ಅವರು ಯೇಸು பரலோகத்தை பார்த்தார். ಯೇಸು ಪರಲೋಕವನ್ನು ನೋಡಿದ. ಯೇಸು என்ன செஞ்சாரு? ಯೇಸು ಏನು ಮಾಡಿದ? ತನக்குள்ள வெற்றியின் நீதியின் கிரீடத்தை பார்த்தாரு. ತನಗಿರುವಂತ ಜಯದ ನೀತಿಯ ಕಿರೀಟವನ್ನು ನೋಡಿದ್ದಾನೆ. அடுத்த வசனம் 3 வசனம் வாசி. 3ನೇ ವಚನ ಹೋಗ್ತೀರಾ? ಓದಿ. 3 இதுதான் ಮುಖ್ಯமானது. ಇದು ಮುಖ್ಯವಾದದ್ದು. ಬುದ್ಧಿಗವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಸೋತು ಹೋಗಾದೀಗ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. போதும். 3ஆம் வசனத்தை மட்டும் சொல்றேன். 3ನೇ ವಾಕ್ಯ ಮಾತ್ರ ಹೇಳ್ತೇವೆ. சோதனைகள் வருதுல, ಶೋಧನೆ ಬರುತ್ತಲ್ಲ, பிரச்சனை வருதுல, ಸಮಸ್ಯೆ ಬರ್ತದಲ್ಲ, புருஷன் ரொம்ப பேசுறாரா இல்லையா? ಗಂಡ ಹೆಚ್ಚು ಬೈತಾನೆ ಇಲ್ವಾ? புருஷனுக்காக ஜெபம் பண்றீங்களா? ನಾವು ಗಂಡ ಮಾತಾಡ್ತಾನೆ ಅಂತ ಹೇಳಿ ನೀವೇನು ಪ್ರಾರ್ಥನೆ ಮಾಡ್ತೀರಾ? மாசத்துக்கு ஒரு நாள் உபவாசம் போட்டு புருஷனுக்காக ஜெபம் பண்றீங்களா? ವಾರಕ್ಕೆ ಒಂದ್ಸರಿ ಅಥವಾ ತಿಂಗಳಿಗೆ ಒಂದ್ಸರಿ ನಿನ್ನ ಗಂಡನಿಗಾಗಿ ನೀನು ಪ್ರಾರ್ಥನೆ ಮಾಡ್ತೀಯಾ? புருஷனை மன்னிக்கிறீங்களா? ಗಂಡನ ಕ್ಷಮಿಸ್ತೀಯಾ? ஹலோ ಹಲೋ, பக்கத்துல போய் சொல்லுங்க, சோர்ந்து போகாதீங்க. ಪಕ್ಕದಲ್ಲಿ ಕೈ ಹಿಡಿದು ಹೇಳಿ, ಸೋತು ಹೋಗ್ಬೇಡ. சோர்ந்து போகாதீங்க. ಎಲ್ಲರ ಕೈ ಹಿಡಿದು ಸೋತು ಹೋಗ್ಬೇಡ್ರಿ. Don't lose your heart. ಸೋತು ಹೋಗ್ಬೇಡ. சோர்ந்து ಹೋಗ್ಬೇಡ. ஆத்மால துஞ்சு போயிடாதே. ನಿನ್ನ ಆತ್ಮದಲ್ಲಿ ಬಲಹೀನತೆ ಬೇಡ. என் ஆத்மாவே நீ கர்த்தரை பாரு. ನನ್ನ ಆತ್ಮವೇ ಯೆಹೋವನನ್ನು ನೋಡು. ಹೇಳ್ರಿ ಎಲ್ಲರೂ, ನನ್ನ ಆತ್ಮವೇ ಕರ್ತನನ್ನು ನೋಡು. சோர்ந்து போற நேரம் யார நினைச்சுக்கணுமா? ನಾವು ಸೋಲುವ ಸಮಯದಲ್ಲಿ ಯಾರು ನೋಡ್ಬೇಕಂತೆ? ಯೇಸುவை. ಯೇಸುವ ಯಾರನ್ನ? அவர் சிலுவைக்கு போகும்போது ಆತನು ಶಿಲುವೆಗೆ ಹೋಗುವಾಗ அடி மிதி எச்சி துப்புனாங்க. ಆತನನ್ನು ಹೊಡೆದರು, ಬೈದರು, ಆತನ ಉಗುಳಿದರು. எல்லாரும் குற்றம் சுமத்துனாங்க. ಎಲ್ಲರೂ ಅಪರಾಧವನ್ನು ಹಾಕಿದರು. நல்லது செஞ்சு அவரை கொண்டே ಅರೆಸ್ಟ್ பண்ணாங்க. ಆತನು 3 ವರ್ಷ ಒಳ್ಳೆಯದು ಮಾಡಿದ್ರು ಸಹ ಆತನು ಹಿಡಿದು ತೆಗೆದುಕೊಂಡು ಹೋಗಿ ಶಿಲುಬೆಗೆ ಹಾಕಿ. ஆனால் கர்த்தர் முடிவுல அவரை கனம் பண்ணினார். ದೇವರು ಮುಕ್ತಾಯದಲ್ಲಿ ಯೇಸುವನ್ನು ಮೇಲಕ್ಕೆತ್ತು ಇಟ್ಟನು. சோர்ந்து போகாதீங்க. ನೀನು ಸೋತು ಹೋಗಬೇಡ. அன்பு கூறுங்க. ಪ್ರೀತಿಯಿಂದ ಮಾತನಾಡು. அன்பு கூறுங்க. ಪ್ರೀತಿಯನ್ನು ಮಾತನಾಡು. பக்கத்துல சொல்லுங்க, சோர்ந்து போகாதீங்க. ಏನು ಸೋತು ಹೋಗಬೇಡ. சோர்ந்து போகாதீங்க. ಕೈ ಹಿಡಿದು ಸೋತು ಹೋಗಬೇಡ. எல்லாரையும் மன்னிங்க. ಎಲ್ಲರೂ ಕ್ಷಮಿಸು. ಸೋತು ಹೋಗದೀಗ. கர்த்தர் ஆத்துமாக்களை பார்ப்பார். ಕರ್ತನ ಆತ್ಮಗಳನ್ನು ಕೊಡ್ತಾನೆ. இயேசுவே நினைச்சுக்கொள்ளுங்க. ಯೇಸುವನ್ನೇ ನಂಬಿರಿ. இயேசுவே கவனித்து பாருங்க. ಯೇಸುವನ್ನು ನೋಡಿರಿ. ஹalleluya. ಹಲ್ಲೆಲೂಯಾ. டிவி பார்க்க கூடாது, இயேசுவை தான் பாருங்க. ಟಿವಿ ನೋಡಬೇಡ್ರಿ, ಯೇಸುವನ್ನು ನೋಡಿ. அவர் பரலோகத்துல உங்களுக்காக ஜெபம் பண்றாரு. ಯೇಸು ಸ್ವಾಮಿ ಪರಲೋಕದಲ್ಲಿ ನಿಮಗಾಗಿ ಪ್ರಾರ್ಥಿಸ್ತಾನೆ. எத்தனை வருஷம் ஜெபம் பண்றாரு? ಎಷ್ಟು ವರ್ಷದಿಂದ ಪ್ರಾರ್ಥನೆ ಮಾಡ್ತಾರೆ? 2000 வருஷம். 2024 ವರ್ಷ ಪ್ರಾರ್ಥನೆ ಮಾಡ್ತಾರೆ. அங்க ஒரு பெரிய சபை இருக்கு. ಆ ಸಭೆ ಚರ್ಚ್ ಇದೆ. ಎಲ್ಲಿ? ದೇವ ಪರಲೋಕದಲ್ಲಿ. காணப்படாத உலகத்துல
கண்ணிಗೆ ಕಾಣದೇ ಇರುವಂತ கோடிக்கணக்கான பரிசுத்த ஆண்கள் இருக்கிறாங்க. ಕೋಟಿ ಗಟ್ಟಲೆ ಇರತಕ್ಕಂತ ಪರಿಶುದ್ಧ ಜನರು ಇದ್ದಾರೆ. அந்த சபையுடைய பிரான்ச் தான் இது. ಆ ಪರಲೋಕದಲ್ಲಿರುವಂತ ಸಭೆಯ ಬ್ರಾಂಚ್ ಇದಾಗಿದೆ. ஹalleluya. ಚಿಕ್ಕ ಸಭೆಯಾಗಿದೆ. அதனால பிசாசு அடி வாங்குறான். ಅದಕ್ಕೆ ಸೈತಾನನು ಹೊಡೆತ ತಿಂತಾ ಇದ್ದಾನೆ. அடி மேல அடி வாங்குறான். ಹೊಡೆತದ ಮೇಲೆ ಹೊಡೆತ ತಿಂತಾ ಇದ್ದಾನೆ. நான் முடிஞ்ச உடனே எல்லாரும் ஜெபம் பண்ணுவேன். ನಾವೆಲ್ಲ ಮುಗಿದ ತಕ್ಷಣ ಎಲ್ಲರಿಗೆ ಪ್ರಾರ್ಥನೆ ಮಾಡ್ತೇವೆ. ஆவியானவர் ஊற்றப்படுவார். ಪವಿತ್ರಾತ್ಮನು ಈಗ ಇಳಿದು ಬಂದಿದ್ದಾನೆ. இயேசு கிறிஸ்து உங்களுக்காக பரிந்து மன்றாடுகிறார். ಯೇಸು ಕ್ರಿಸ್ತ ನಿಮಗಾಗಿ ಆ ಸಿಂಹಾಸನದಲ್ಲಿ ಬೇಡುವವನಾಗಿದ್ದಾನೆ. என் மகன் என்னை மாதிரி ஓடுவான். ಇಲ್ಲಿರುವಂತ ಸಹೋದರಿ ಸಹೋದರನು ನನ್ನ ಹಾಗೆ ಜೀವಿಸುತ್ತಾರೆ. என்னை மாதிரி நல்ல ஓட்டத்தை ஓடுவான். ನನಗಾಗಿ ಆತನು ಸ್ಥಿರವಾದ ಓಟವನ್ನು ಓಡುತ್ತಾ ಇದ್ದಾನೆ. அன்புல நீதியில வாழுவான். ಆ ಪ್ರೀತಿಯಲ್ಲಿಯೂ ನೀತಿವಂತಿಕೆಯಲ್ಲಿಯೂ ಪರಿಶುದ್ಧತೆಯಲ್ಲಿ ನನ್ನ ಮಕ್ಕಳು ಜೀವಿಸುತ್ತಾರೆ அப்படின்னு ஆண்டவர் ஜெபம் பண்றார். ಅಲ್ಲಿ ಯೇಸು ಸ್ವಾಮಿ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. பரலோகத்துல உள்ள அட்வொகேட் அவர்தான் ಅಡ್ವೊಕೇಟ್ ಆಗ ಲಾಯರ್ ಆಗಿ ಯೇಸು ಕ್ರಿಸ್ತ ನಿಮಗಾಗಿ ತಂದೆ ಬಳಿಗೆ ಯಾವಾಗಲೂ ಪ್ರಾರ್ಥಿಸುತ್ತಾ ಇದ್ದಾನೆ. ಅವರ್ದ ವಕೀಲ್. ಯೇಸು ಕ್ರಿಸ್ತ ವಕೀಲಾಗಿದ್ದಾನೆ. ಭೂಮಿಯ ವಕೀಲ್ ಯಾರು? ಹೋಲಿ ಸ್ಪಿರಿಟ್. ಭೂಮಿಯ ವಕೀಲ ಯಾರು ಅಂದ್ರೆ ಪರಿಶುದ್ಧಾತ್ಮನು. அதனால ಸೋತು போகாதீங்க. ಪರಿಶುದ್ಧಾತ್ಮ ನಿಮ್ಮೊಳಗಿದ್ದಾನೆ, ನೀವು ಸೋತು ಹೋಗಬೇಡ. பக்கத்துல பாஷையில ಸೋತು போகாதீங்க. ಸೋತು ಹೋಗಬೇಡ. ಯೇಸುವೇ பாருங்க சொல்லு. ಯೇಸುವನ್ನು ನೋಡು. ಯೇಸು வெற்றி அடைந்தார். ಯೇಸು ಜಯವನ್ನು ಹೊಂದಿದ್ದಾನೆ. சபையே கர்த்தரை பாரு. ಸಭೆಯೇ ಯೇಸುವನ್ನು ನೋಡು. இதுதான் எபிரேயர் 12 அதிகாரத்தோட செய்தி. ಈ 12ನೇ ಅಧ್ಯಾಯದ ಉಪದೇಶ ಇದೇ ಆಗಿದೆ. நீங்க வீட்ல போய் 12:24 படிச்சு பாருங்க. ಮನೆಯಲ್ಲಿ ಹೋಗಿ 12ನೇ ಅಧ್ಯಾಯ 24ನೇ ವಚನ ಓದಿ. ஆயிரம் தூதர்கள் அங்க இருக்கிறாங்க. ಸಾವಿರ ದೇವದೂತರು ಇದ್ದಾರೆ. அங்க நீதிமான்கள் ஆவி இருக்கிறது. ಆ ನೀತಿವಂತನ ಆತ್ಮಗಳಲ್ಲಿ ಇದೆ. இயேசுவின் ரத்தம் அங்க இருக்கிறது. ಯೇಸುವಿನ ರಕ್ತ ಅಲ್ಲಿ ಇದೆ. பரலோகத்துல மோசே கட்டின கூடாரம் மாதிரி பரலோகத்துல ஒரு பெரிய ஆசீர்வாத கூடாரம் இருக்கு. ಅವು ಮೋಶೆ ಕಟ್ಟಿದ ಗೂಡಾರದ ರೀತಿಯಲ್ಲಿ ಆ ಪರಲೋಕದಲ್ಲಿ ಒಂದು ದೊಡ್ಡ ಗೂಡಾರವಿದೆ, ಮಂಜೂಷವಿದೆ. அங்க ஆண்டவர் லிங்கபுராவுக்காக பரிந்து மன்றாடுகிறார். ಅಲ್ಲಿ ಗೂಡಾರದೊಳಗೆ ಲಿಂಗಪುರದಲ್ಲಿರುವ ವಿಶ್ವಾಸಿಗಳಿಗಾಗಿ ಯೇಸು ಪ್ರಾರ್ಥಿಸುತ್ತಾ ಅಲ್ಲಿ ತಂದೆಯ ಬಳಿಯಲ್ಲಿದ್ದಾನೆ. நீங்க ஓடுறதுனால ஓடலாமா? ಓಡ್ತೀರಾ ಪರಿಶುದ್ಧವಾಗಿ? ಉಸಿರೇ ಇಲ್ಲ, பின்னாடி பார்க்க ಹಿಂದೆ ನೋಡಂಗಿಲ್ಲ. நல்ல அன்புல வாழுவீங்களா? ಪ್ರೀತಿಯಲ್ಲಿ ಜೀವಿಸ್ತೀರಾ? இயேசுவை பாப்பீங்களா? ಯೇಸುವನ್ನು ದೃಷ್ಟಿಸಿ ನೋಡ್ತೀರಾ? சில நேரம் நமக்கு ஜெபிக்க முடியல. ಸರಿ ಮೈ ಕೈ ನೋವು, மாம்ச பலவீனம் இருக்கு. ಶರೀರದಲ್ಲಿ ಬಲಹೀನತೆ. அப்ப என்ன செய்யணும்? ಏನ್ ಮಾಡ್ತೀರಾ ಅವಾಗ? ஆவியானவரே உதவி செய்யுங்க. ಪವಿತ್ರಾತ್ಮನೇ, ನಾ ಸೋತು ಹೋಗಿ ನನಗೆ ಬಲ ಕೊಡು. ஆவியானவரே என் கணவரை மன்னிக்க உதவி செய்யுங்க. ದೇವರೇ, ಪವಿತ್ರಾತ್ಮನೇ, ನನ್ನ ಗಂಡನ ಕ್ಷಮಿಸಲಿಕ್ಕೆ ಸಹಾಯ ಮಾಡು. ஆவியானவரே எனக்கு புதிய காரியங்களை காட்டுங்க. ದೇವರಾತ್ಮನೇ, ನನ್ನಲ್ಲಿರುವಂತ ಬೇಡವಾದ ಕಾರ್ಯಗಳನ್ನು ತೆಗೆದು ಹೊಸ ಕಾರ್ಯವನ್ನು ಮಾಡು. நீங்க ஆவியானவருடைய உதவியை கேட்கணும். ನೀವು ಪವಿತ್ರಾತ್ಮನ ಸಹಾಯವನ್ನು ಪದೇ ಕೇಳಬೇಕು. ನೀವು அவரை கேட்டதா உதவி செய்வார். ಪವಿತ್ರಾತ್ಮ ನಿಮ್ಮೊಳಗಿದ್ದಾನೆ. ನಿಮ್ಮೊಳಗಿರುವ ಪವಿತ್ರಾತ್ಮನು ಪದೇ ಕೇಳಬೇಕು ನೀವು. பாருங்க, அங்க ஆண்டவர் நமக்காக பிரதான ஆசாரியராய் அவர் பரிந்து மன்றாடு ஜெபம் பண்றாரு. ಅಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನ ಪರಲೋಕದಲ್ಲಿ ನಮಗಾಗಿ ಬೇಡುತ್ತಾ ಇದ್ದಾರೆ, ನೋಡ್ತಾ ಇದ್ದಾನೆ. அது வேத சாட்சி கொடுக்குது. ಅದಕ್ಕೆ ಬೈಬಲ್ ಸತ್ಯವೇದ ಸಾಕ್ಷಿ ಇರುತ್ತದೆ. பரலோகத்துல மேகம் போன்ற கோடிக்கணக்கான பரிசுத்த ஆண்கள் நம்மள பாக்குறாங்க. ಕೋಟಿಗಟ್ಟಲೆ ಇರತಕ್ಕಂತ ಪರಿಶುದ್ಧವಾದ ಆತ್ಮಗಳು ಅಲ್ಲಿಂದ ನಮ್ಮನ್ನು ನೋಡುತ್ತಾ ಇದ್ದಾವೆ. இங்க ஆவியானவர் நமக்கு சபைக்கு உதவி செய்கிறார். ಇಲ್ಲಿರುವಂತ ಪವಿತ್ರಾತ್ಮನು ನೀವು ಸಭೆಯಾಗಿದ್ದೀರಿ, ಈ ಸಭೆಗೆ ಸಹಾಯವನ್ನು ಮಾಡುತ್ತಾ ಇದ್ದಾನೆ. இவ்வளவு உதவி கேட்டுட்டு நம்ம நல்ல ஆண்டவரை சேவிக்கிறோமா இல்லையா? ನಾವು ಇಷ್ಟೆಲ್ಲ ಸಹಾಯ ಮಾಡುವ ದೇವರಿಗೆ ನಾವು ಸರಿಯಾಗಿ ನಡ್ಕೊಳ್ತಾ ಇದ್ದೇವಾ? நீங்க தான் நெருங்கி வரணும். ನೀವೇ ಒಂದು ಮುಂದೆ ಹೆಜ್ಜೆ ಇಡಬೇಕಾಗಿದೆ. உலகத்தை பார்த்து, பக்கத்து வீட்டை பார்த்து, சொந்தக்காரனை பார்த்து வாழக்கூடாது. ನೀವು ಪಕ್ಕದ ಮನೆಯನ್ನು ನೋಡಿ, ಎದುರುಗಡೆ ಮನೆಯನ್ನು ನೋಡ್ರಿ, ಅಣ್ಣ ತಮ್ಮಂದಿರನ್ನು ನೋಡಿ ಜೀವನ ಮಾಡಬೇಡ್ರಿ. அன்புல வாழுங்க. ಎಲ್ಲರನ್ನು ಸಮವಾಗಿ ಪ್ರೀತಿ ಮಾಡಿರಿ. கோர்ட்டுக்கு, போலீஸ் ஸ்டேஷனுக்கு, ஜெயிலுக்கு போக கூடாது. அதெல்லாம் சாபமான இடம். ಪೊಲೀಸ್ ಸ್ಟೇಷನ್, ಕೋರ್ಟು, ಜಗಳ, ಈ ಕಾರ್ಯಗಳು ನಿಮ್ಮಲ್ಲಿ ಬರಬಾರದು. ಅದು ಶಾಪದ ಸಂಗತಿ ಆಗಿದೆ. ವಿಶ್ವಾಸಿಗಳು ಅಲ್ಲೆಲ್ಲ ಹೋಗಬಾರದು. ನೀವು ವಿಶ್ವಾಸಿಗಳಾಗಿದ್ದೀರಿ, ಲೋಕದ ರೀತಿಯಲ್ಲಿ ಜೀವನ ಮಾಡಬೇಡ್ರಿ. நீங்க 1000 ரூபாய்க்கு யாராவது மன்னிச்சீங்கன்னா கர்த்தர் 1 லட்சம் தருவார். ಯಾರಾದ್ರೂ ನಿಮ್ಮಲ್ಲಿ 1000 ರೂಪಾಯಿ ಇಸ್ಕೊಂಡು ಹೋದ್ರೆ ಅದಕ್ಕಾಗಿ ಜಗಳ ಮಾಡಬೇಡ್ರಿ. ದೇವರು 1 ಲಕ್ಷ ಕೊಡ್ತಾನೆ ಎಂಬುದನ್ನು ನಂಬ್ರಿ. ವಿಶ್ವಾಸಿಗಳಾ? ಅಂತೀರಾ? 100 மடங்கு தருவார்.
ನೀವು 10 ರೂಪಾಯಿ ಕಳ್ಕೊಂಡ್ರೆ 100 ರೂಪಾಯಿ ನಿಮಗೆ ಕೊಡ್ತಾರೆ. சொந்தக்காரங்க சண்டை போடாதீங்க. ನಿಮ್ಮ ಕುಟುಂಬದವರು ಏನಾದರೂ ತಪ್ಪು ಮಾಡಿದ್ರು ನೀವು ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ. இயேசுவின் அன்பு மற்றவர்களை மன்னிக்கும். ಯೇಸುವಿನ ಪ್ರೀತಿ ನಿನ್ನಲ್ಲಿ ಇರುವುದಾದ್ರೆ ಮತ್ತೊಬ್ಬರನ್ನು ಕ್ಷಮಿಸ್ತೀಯಾ? இயேசு சொன்னாரு, உன்னிடத்தில் அன்பு கூறுவோம் பிறரிடத்தில் அன்பு கூறுவாயாக. ಯೇಸು ಹೇಳ್ತಾರೆ, ನಾನು ನಿನ್ನ ಪ್ರೀತಿ ಮಾಡಿದೆ, ನೀನು ಮತ್ತೊಬ್ಬರನ್ನು ಪ್ರೀತಿ ಮಾಡು. ஹalleluya. இன்னொரு வசனம் எபேசியர் 4:32. ಎಫೆಸಿಯರ್ 4:32. நான் முடிச்சேன். ಎಫೆಸಿಯರ್ 4:32. 4ನೇ ಅಧ್ಯಾಯ 32 ವಾಸಿ 32 ವಚನ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಿ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನಲ್ಲ, ಆದದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆಯೇ ಆತನನ್ನು ಅನುಸರಿಸುವವರಾಗಿರಿ. பாத்தீங்களா என்ன போட்டிருக்கு சபைக்கு எபேசியர்ல? ಎಫೆಸಿಯರ್ ಸಭೆಗೆ ಏನು ಬರೆಯಲ್ಪಟ್ಟಿದೆ? இயேசு அன்புள்ளவரா இருந்தாரா? ಯೇಸು ಪ್ರೀತಿ ಉಳ್ಳವರಾಗಿದ್ದ? ಇದ್ದ ಇಲ್ವಾ? இயேசு கோபக்காரரா? ಯೇಸು ಕೋಪ ಉಳ್ಳವನ ಪ್ರೀತಿ ಉಳ್ಳವನ? இயேசு உங்களை கல்வாரி சிலுவையில் உங்களை என்னைய மன்னிச்சாரா இல்லையா? ಕಲ್ವಾರಿ ಶಿಲುಬೆಯಲ್ಲಿ ನಿಮ್ಮನ್ನು ನಮ್ಮನ್ನು ಯೇಸು ಕ್ಷಮಿಸಿದನಾ? சரி, இப்போ அவரை பார்க்கணுமா இல்லையா? ಯೇಸು ನೋಡ್ಬೇಕಾ ಇಲ್ವಾ? சரி, ஆவியானவர் அன்பை ஊற்றிருக்காரா இல்லையா இதயத்துல? ಪವಿತ್ರ ಆತ್ಮನು ಪ್ರೀತಿಯಲ್ಲಿ ಒಳಗೆ ತುಂಬಿದಾನ ಇಲ್ವಾ? இங்க ஆண்டவர் என்ன எழுதி வச்சிருக்காரு? ಇಲ್ಲಿ ವಾಕ್ಯ ಏನು ಹೇಳ್ತದೆ? ஒருவருக்கொருவர் தயவாயும் மன உருக்கமாய் இருந்து ಒಬ್ಬರಿಗೊಬ್ಬರು ಸಹ ದಯೆ ತೋರಿ ಮನಸ್ಸಿನಲ್ಲಿ ಇದ್ದುಕೊಂಡು கிறிஸ்துவுக்குள் தேவன் உங்களுக்கு மன்னித்தது போல ಕ್ರಿಸ್ತನು ದೇವರು ನಿಮ್ಮನ್ನು ಕ್ಷಮಿಸಿದ ರೀತಿಯಲ್ಲಿ நீங்களும் ஒருவருக்கொருவர் மன்னியுங்கள். ನೀವು ನಿಮ್ಮ ಕುಟುಂಬದಲ್ಲಿ, ಸಭೆಯಲ್ಲಿ, ಸ್ನೇಹಿತರಲ್ಲಿ ಕ್ಷಮಿಸಿರಿ. ஆமென். இதே வாக்கியம் தான் மத்தேயுல போட்டிருக்கு, உன்னிடத்தில் அன்பு கூறுவோம் பிறரிடத்தில் அன்பு கூறுவாயாக. ಮತ್ತಾಯ 5 ನೋಡ್ತೇವೆ, ನಿನ್ನ ಹಾಗೆ ಮತ್ತೊಬ್ಬರನ್ನು ಕ್ಷಮಿಸು ಎಂಬುದಾಗಿ. கஷ்டங்கள் வரலாம், ಹೋರಾಟಗಳು ಬರ್ತದೆ, ஆனா ஆவியானவர் உதவி செய்வார். ಆದ್ರೆ ಪವಿತ್ರಾತ್ಮ ನಿಮ್ಮೊಳಗಿದ್ದು ಸಹಾಯವನ್ನು ಮಾಡ್ತಾರೆ. ಯೇಸುವ பாரு, ಯೇಸುವನ್ನು ಕಲ್ವಾರಿ ಶಿಲುಬೆ ದೃಷ್ಟಿಸಿ ನೋಡು. சூழ்நிலைகளை பார்க்காத, ಸಮಸ್ಯೆಗಳನ್ನು ನೋಡಬೇಡ, அன்பில வாழு, ಪ್ರೀತಿಯಲ್ಲಿ ನೀ ಜೀವನ ಮಾಡು, விசுவாசத்துல வாழு, ನಂಬಿಕೆಯಲ್ಲಿ ಜೀವನ ಮಾಡು, கிருபையில வாழு, ಕೃಪೆಯಲ್ಲಿ ಜೀವನ ಮಾಡು, தேவனுடைய சமாதானத்துல வாழு. ದೇವರಲ್ಲಿ ಸಮಾಧಾನದಲ್ಲಿ ಜೀವನ ಮಾಡು. அதுக்கு தான் ஆவியானவர் நமக்கு கொடுக்கப்பட்டிருக்கிறார். ಅದಕ್ಕಾಗಿ ಪವಿತ್ರಾತ್ಮ ನಿನ್ನೊಳಗೆ ಇಟ್ಟಿದ್ದಾನೆ. நீங்க எப்ப பார்த்தாலும் குழப்பத்தில் இருக்க கூடாது, சமாதானமா இருக்க வேண்டும். ಯಾವಾಗಲೂ ಗಲಿಬಿಲಿ ಗೊಂದಲ ಬೇಡ, ಸಮಾಧಾನವಾಗಿರು. தேவன் கலகத்தின் தேவன் அல்ல, சமாதானத்தின் தேவன். ದೇವರು ಕಳವಳ ಹುಟ್ಟಿಸುವ ದೇವರಲ್ಲ, ಸಮಾಧಾನ ಕೊಡುವ ದೇವರು. உங்க குடும்பத்துல சமாதானம் இருப்பதாக, ನಿಮ್ಮ ಮನೆಯಲ್ಲಿ ಸಮಾಧಾನ ಉಂಟಾಗಲಿ. வேலை ஸ்தலத்துல உங்களுக்கு சமாதானத்தை கொடுப்பார். ಕೆಲಸ ಮಾಡುವ ಜಾಗದಲ್ಲಿ ಸಮಾಧಾನ ಉಂಟಾಗಲಿ. எந்த இடத்துல அன்பு இல்லாம சண்டை வருதோ அந்த இடத்துல கர்த்தர் உங்களை வெளிச்சமா வைப்பார். ಎಲ್ಲಿ ಸಮಸ್ಯೆಗಳಿದೆಯೋ, ಹೋರಾಟಗಳಿದೆಯೋ, ಅವರ ಮಧ್ಯದಲ್ಲಿ ನಿಮಗೆ ಬೆಳಕಾಗಿ ಇಡುವವನಾಗಿದ್ದಾನೆ. சொல்லுங்க, இயேசுவை நான் கவனித்து பார்ப்பேன். ನಾನು ಯೇಸುವನ್ನು ಹೇಳ್ರಿ ಎಲ್ಲ, ನಾನು ಯೇಸುವನ್ನು ದೃಷ್ಟಿಸಿ ನೋಡುತ್ತೇನೆ. எனக்குள்ள சொல்லுங்க, ನನ್ನ ಒಳಗೆ நீதியும் தேவனுடைய சமாதானமும் ದೇವರ ಸಮಾಧಾನವು, பரிசுத்தாவினால் உண்டாகும் சந்தோஷமும், ಪರಿಶುದ್ಧಾತ್ಮನಿಂದ ಉಂಟಾಗುವ ಸಂತೋಷವು இருக்கிறது. ಇದೆ. கர்த்தர் இருதயத்துல ಕರ್ತನ ಹೃದಯದಲ್ಲಿ ஆவியை ஊற்றி ಪವಿತ್ರಾತ್ಮನ ತುಂಬಿಸಿ அன்பை ஊற்றி இருக்கிறார். ಸಂತೋಷ ಪ್ರೀತಿಯನ್ನು ಹುಟ್ಟಿಸಿದ್ದಾನೆ. அன்பை ஊற்றி இருக்கிறார், ಪ್ರೀತಿಯನ್ನು ಹುಟ್ಟಿಸಿದ್ದಾನೆ. ஆமென் சொல்லுங்க. ಹೇಳಿ, ನನ್ನೊಳಗೆ ಪವಿತ್ರಾತ್ಮನ ಸಂತೋಷವು ತುಂಬಲ್ಪಟ್ಟಿದೆ. ಆಮೆನ್. இதுல சந்தேகம் இல்ல? ಅನುಮಾನ ಇದೆಯಾ? வசனத்தோட ஒருமனப்படுறீங்களா? ವಾಕ್ಯದೊಂದಿಗೆ ಇಜ್ಜೋಡ್ತೀರಾ? ಒಂದಾಗ್ತೀರಾ? ஆண்டவர் அன்பு தானே வச்சிருக்காரு. ದೇವರು ನಿಮ್ಮನ್ನು ಪ್ರೀತಿಯಿಂದ ತಾನೇ ಇಟ್ಟಿರೋದು. அப்ப நீங்க பரலோகம் போகலாம். ಹಾಗಾದ್ರೆ ನೀವು ಪರಲೋಕಕ್ಕೆ ಹೋಗ್ತೀರಿ. கர்த்தரை பிடிச்சுக்குங்க, ಯೇಸುವನ್ನು ಹಿಡಿದುಕೊಳ್ಳ್ರಿ. நம்மள சுத்தி கடினமான காலம் இருக்கு, ನಮ್ಮ ಸುತ್ತಲೂ ಕಠಿಣವಾದ ಪರಿಸ್ಥಿತಿ ಇದೆ, எங்கு பார்த்தாலும் பிரச்சனைகள், ಎಲ್ಲಿ ನೋಡಿದ್ರು ಸಮಸ್ಯೆಗಳಿದೆ. ஆனா இப்ப ஜெபிக்க போறோம். ಆದ್ರೆ ಈಗ ನಾವು ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇವೆ. என்ன ஜெபிக்க போறோம்னா, ಏನ್ ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ, என்னன்னா, ஆண்டவரே இன்னும் எனக்கு அன்பு வேணும், ದೇವರೇ ಇನ್ನೂ ನನಗೆ ಪ್ರೀತಿ ಬೇಕು, இன்னும் எனக்கு கிருபை தாருங்க, ಇನ್ನೂ ನನಗೆ ಕೃಪೆ ಬೇಕು, எனக்கு இன்னும் சமாதானம் ಇನ್ನೂ தாருங்க, ನನಗೆ ಸಮಾಧಾನ ಬೇಕು, இன்னும் எனக்கு ஆவியானவர் உதவி வேணும். ಇನ್ನು ದೇವರಾತ್ಮನ ಸಹಾಯ ಬೇಕು. ஜெபம் பண்ணுமா? ಪ್ರಾರ್ಥನೆ ಮಾಡುವ. எல்லாரும் முழங்கால் போட்டு, ಎಲ್ಲರೂ ಮೊಣಕಾಲ எல்லா கர்த்தர் சமூகத்துல ಮೊಣಕಾಲ ಹಾಕುವ. இயேசுவை பார்த்து ಆಗ್ಲಿಲ್ಲ ಅಂದ್ರೆ ಎದ್ದಿಟ್ಕೊಳ್ರಿ. அன்புல வாழலாம். கர்த்தர் ಹೇಳಿ, அழைச்சாரு. ಯೇಸು
ಯೇಸುವನ್ನು ನೋಡ್ಲಿಕ್ಕೂ, ಯೇಸುವ பாக்கவும் ಪ್ರೀತಿಯಲ್ಲಿ ನಡೆದುಕೊಳ್ಳಲಿಕ್ಕೂ, அன்புள்ள வாழவும் ಪ್ರೀತಿಯಲ್ಲಿ ನಡೆದುಕೊಳ್ಳಲಿಕ್ಕೆ நம்ம அழைச்சிருக்கிறார். ದೇವರು ನಮ್ಮನ್ನು ಕರೆದಿದ್ದಾನೆ. நன்மை செய்கிறவராய் இயேசு சுற்றித்திருந்தார். ಉಪಕಾರವನ್ನು ಮಾಡುತ್ತಾ ಯೇಸು ಸಂಸ್ಕಾರ ಮಾಡಿದನು. அவர் எல்லாருக்கும் நன்மை செய்கிறவரா இருக்கார். ಆತನು ಎಲ್ಲರಿಗೂ ಸಹಾಯ ಮಾಡಿದನು. ஆண்டவரே உதவி செய்யுங்க. ஹalleluya. நன்றி சார். எல்லாரும் ஒப்பு கொடுக்கணும். எல்லாரும் ஒப்பு கொடுக்கணும். எல்லாரும்